ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ಒಳ್ಳೊಳ್ಳೆ ಕಥೆಗಳನ್ನ ತೊಗೊಂಬರ್ಬೇಕು, ಇಲ್ಲ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ? ನಿಮ್ಗೆ ಏನು ಅನ್ಸುತ್ತೆ? ಈಗ ಜನಗಳಿಗೆ ಟಿಕೆಟು ಪ್ರೈಸು ಅಫೋರ್ಡ್ ಮಾಡೋಕೆ ಆಗ್ತಾ ಇಲ್ಲ. ಏನೋ ಹೋಗ್ತಾ ಇದೆ ಅಷ್ಟೇ, ಬಟ್ ಅಲ್ಲೂ ಕಷ್ಟ ಇದೆ. ಸಿಂಗಲ್ ಸ್ಕ್ರೀನ್ಸ್ಗೆ ಲೈಫ್ ಇದ್ದೇ ಇದೆ, ಇವತ್ತಿಲ್ಲ ನಾಳೆ ಇದ್ದೇ ಇದೆ. ಬಟ್ ಏನಾದ್ರೆ ಜನಗಳು ಬರ್ತಾ ಇಲ್ಲ ಬಿಕಾಸ್ ಆಫ್ OTT. ಏನಾಗುತ್ತೆ ಅಂದರೆ ಫಿಲಿಮ್ ರಿಲೀಸ್ ಆಗುತ್ತೆ, ಇನ್ನೊಂದು 2 ವೀಕ್ಸ್ಗೋ 3 ವೀಕ್ಸ್ಗೋ OTT ಬಂದುಬಿಡುತ್ತೆ, ನೋಡ್ಬಿಡೋಣ ಅಂತಾರೆ. ಫಿಲ್ಮ್ ಬರಬೇಕು, ಸಿಂಗಲ್ ಸ್ಕ್ರೀನ್ ಬರಬೇಕು. ಯಾಕಂದರೆ ಏನು ಮಲ್ಟಿಪ್ಲೆಕ್ಸಲ್ಲಿ ಮಾಡಿದಾರೋ ಅದೇ ಥರ ಅದಕ್ಕಿಂತ ಚೆನ್ನಾಗಿ ಮಾಡಿದ್ವಿ. ಇಂಟರ್ನೆಟ್ ಗುಡ್ ಸೌಂಡ್ ಎಲ್ಲ ಕಂಪ್ಲೀಟ್. ಸೋತ್ರಿದೇನೆಂದರೆ 5 ಜನ ಬರ್ತಾರೆ ಶೋಗೆ, ಅವಾಗ ಒಂಥರ ಕಾಡ್ತಾ ಇರುತ್ತೆ. ಸೆಕೆಂಡ್ ಶೋ ನಡೆಸಲೇಬೇಕು, ಇದಿಲ್ಲ. ಯಾಕಂದರೆ ಶೋ ನಿಲ್ಲಿಸ್ಬಿಟ್ರೆ ಥಿಯೇಟ್ರ್ ಶೋ ಇಲ್ಲಪ್ಪ ಅಂದ್ಬಿಡ್ತಾರೆ. ಒಂದು ಫ್ಯಾಮಿಲಿ ಹೋಗ್ಬೇಕಾದ್ರೆ ಒಂದು ಟಿಕೆಟ್ ಪ್ರೈಸ್ ಬಂದು ಒಂದು 1000 ರೂಪಾಯಿ, 5 ಮೆಂಬರ್ಸನ್ನು 5000 ರುಪೀಸ್ ಆಗುತ್ತೆ. ಸೊ ಮತ್ತೆ ಪ್ರಾಪರ್ನು ಅದು ಇದು ಅಂದರೆ ಅದನ್ನ 7,000 ರೂಪಾಯಿ ಬೇಕು. ಮಿಡಲ್ ಕ್ಲಾಸ್ಗೆ 7,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ತಿಂಗಳಲ್ಲಿ ಹೆಂಗೆ ನೆಕ್ಸ್ಟ್ ಸಿನಿಮಾ ಹೆಂಗೆ ನೋಡ್ತಾರೆ? ಈ ಕಮರ್ಷಿಯಲ್ ಸಿನಿಮಾನಲ್ಲಿ ನಾವೆಲ್ಲ ಓವರ್ ಎಕ್ಸಾಜರೇಟ್ ಮಾಡೋಕ್ಕೆ ನೋಡ್ತೀವಿ. ಅಂದರೆ ಆ ಕ್ಯಾರೆಕ್ಟರ್ ಆಗಿಲ್ಲದೆ ಇದ್ದಿದ್ರು, ಆ ಸ್ಟೋರಿ ಆಗಿಲ್ಲದೆ ಇದ್ದಿದ್ರು ಅದನ್ನು ಜಾಸ್ತಿ ತುಂಬ ಇದರ ಪ್ರಮಾಣದಲ್ಲಿ ನೋಡಿಸ್ತೀವಿ. ಆ್ಯಂಡ್ ಜನಕ್ಕೆ ಅದು ತುಂಬ ಇಷ್ಟ, ಯಾಕಂದರೆ ಜನಕ್ಕೆ ರಿಯಾಲಿಟಿ ಇಷ್ಟ ಇಲ್ಲ. ಇವಾಗ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಇಲ್ಲ ಹೀರೋ ಬರಬೇಕು, ಅದನ್ನು ನೋಡಿಬೇಕು, ಇದನ್ನು ನೋಡಿಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ರಿಯಾಲಿಟಿ ಯಾರೂ ತೊಗೊಳಕ್ಕೆ ರೆಡಿ ಇಲ್ಲ. ಒಳ್ಳೊಳ್ಳೆ ಮೂವೀಸ್ ಬರ್ತದೆ, ಜನ ತೊಗೊಳ್ತಾರೆ. ಸಿನಿಮಾಸ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಸ್ಟೋರೀಸ್ ಅಂತ ಹೇಳ್ತಾರೆ, ಇಟ್ಸ್ ಅಬೌಟ್ ದ ಪೀಪಲ್ ಬಿಹೈಂಡ್ ಇಟ್. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅಲ್ಲಿಂದ ಹಿಡಿದು ಡಿಸ್ಟ್ರಿಬ್ಯೂಟರ್ಸ್, ಸಿನಿಮಾ ಥಿಯೇಟರ್ ಓನರ್ವರೆಗೂ. ಆ್ಯಂಡ್ ಟುಡೇ ಆನ್ ವಿಯಾಸ್ಟ್ ಇಂಡಿಯಾ ವಿ ಹ್ಯಾವ್ ಸಮನ್ ಸ್ಪೆಷಲ್. ಇವರು ಜನರೇಷನ್ ಆಫ್ ಸಿನಿಮಾಸ್ನ ವಿಟ್ನೆಸ್ ಮಾಡಿದ್ದಾರೆ. ಫ್ರಮ್ ದ ನಾಸ್ಟಾಲ್ಜಿಕ್ ಸಿನಿಮಾ ಟೆಂಟಿಂದ ಹಿಡಿದು ಇವತ್ತಿನ ಡಿಜಿಟಲ್ ಎರಾವರೆಗೂ ಹೀ ಹ್ಯಾಸ್ ಕೆಪ್ಟ್ ಹಿಸ್ ಲೆಗಸಿ ಅಲೈವ್. He is the owner of the most iconic and the oldest theatres in South Bengaluru. ನಮ್ಮ ಬನಶಂಕರಿಲಿರೋ ಕಾಮಾಖ್ಯ ಥಿಯೇಟರ್, ಎ ಹೋಮ್ ಫಾರ್ ಥೌಸಂಡ್ಸ್ ಆಫ್ ಮೂವೀಸ್. ಇವತ್ತು ವಿ ಅನ್ಕವರ್ ದ ಅನ್ಟೋಲ್ಡ್ ಸ್ಟೋರಿ ಬಿಹೈಂಡ್ ದ ಸ್ಕ್ರೀನ್ ವಿತ್ ಮಿಸ್ಟರ್ ಮುರಳಿ ವೆಂಕಟಪ್ಪ. ಸರ್, ವೆಲ್ಕಮ್ ಟು ವಿಯಾಸ್ಟ್ ಇಂಡಿಯಾ. ಥ್ಯಾಂಕ್ ಯು. ಹೇಗೆ ಅನಿಸ್ತದೆ ಫಸ್ಟ್ ಪಾಡ್ಕಾಸ್ಟ್ ನಿಮ್ಮದು? ಫಸ್ಟ್ ಇದಕ್ಕಿಂತ ಮುಂಚೆ ಮಾಡಿದ್ದೀರಾ ಯಾವ್ದಾದ್ರು ಪಾಡ್ಕಾಸ್ಟ್? ಮಾಡಿದ್ದೀನಿ. ಓಕೆ, ಸಾರಿ, ನಾನು ಫಸ್ಟ್ ಪಾಡ್ಕಾಸ್ಟ್ ಅನ್ಕೊಂಬಿಟ್ಟೆ. ಓಕೆ. ನನ್ನ ಕಡೆಯಿಂದ ಒಂದು ಕೆಲವು ಕ್ವಶನ್ಸ್ ಇದೆ. ಫಸ್ಟ್ ಜನಕ್ಕೆ, ಎಷ್ಟೋ ಜನಕ್ಕೆ ಕಾಮಾಖ್ಯ ಓನರ್ ಯಾರು ಅಂತ ಗೊತ್ತಿರಲ್ಲ, ಫೇಸ್ ಗೊತ್ತಿರಲ್ಲ. ಕರೆಕ್ಟು. ಸೊ ಅವ್ರಿಗೆ ನಿಮ್ಮ ಪರಿಚಯ ಹೇಗೆ ಮಾಡಿಕೊಡ್ತೀರಾ? ಕಾಮಾಖ್ಯ ಇಸ್ ಬಿಲ್ಡ್ ಬೈ ಮೈ ಫಾದರ್, ವೆಂಕಟಪ್ಪ ಅಂದ್ಬಿಟ್ಟು. ಸೊ ಅವ್ರದ್ದೊಂದು ಆಸೆ ಇತ್ತು, ಸಿನಿಮಾ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಆ್ಯಕ್ಚುಲಿ ನಮ್ಮ ಕತ್ರಗುಪ್ಪೆ, ನಾವು ವಾಸ ಮಾಡಿದ್ದು ಕತ್ರಗುಪ್ಪೆ, ಅಲ್ಲೊಂದು ಮಂಜುನಾಥ ಟೆಂಟ್ ಅಂತ ಇತ್ತು. ಸೊ ಅದು ಹೋಗ್ತಾ ಬರ್ತಾ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿತ್ತು. ಅದು ನಮ್ಮ ಫಾದರ್ ನೋಡ್ತಾ ಇದ್ದಾರಂತೆ, ಇದು ನಾನು ಮಾಡಬೇಕು ಅಂತ. ಸೊ ಇದನ್ನ ಹೆಸರು ಹೆಂಗೆ ತಂದಿದ್ದಂದರೆ ಅದೇ ಹೇಳ್ಬಿಡಲ್ಲ. ಇದು ನಮ್ಮ ಚಿಕ್ಕಪ್ಪ ಅವರು ಇದರಲ್ಲಿದ್ದರು, ಗೋಹತಿಯಲ್ಲಿದ್ದರು. ಅಲ್ಲಿ ನಮ್ಮ ತಂದೆ ಹೋಗಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು, ಕಾಮಾಖ್ಯ ಟೆಂಪಲ್ ಗುವಾಹಟಿ. ಸೊ ಅಲ್ಲಿ ಹೋಗಿ ಕೇಳ್ಕೊಂಡ್ರು, ನಾನು ಈ ಥರ ನನ್ನ ಜಾಗ ಇದೆ, ನಾನೇನೋ ಮಾಡಬೇಕು ಅಂತ, ನಿನ್ನ ಹೆಸರು ಮಾಡ್ತೀನಿ ಅಂತ ಮಾಡೋದು. ಸರಿ, ಹೋಗೋಕ್ಕೆ ಮುಂಚೆ ಏನು ಮಾಡಿದ್ರು, ಇಲ್ಲಿ DC ಆಫೀಸ್ಗೆ ಒಂದು ಲೆಟ್ರ್ ಬರೆದು ಕೊಟ್ಟಿದ್ರು, ನಾನು ಈ ಥರ ಸಿನಿಮಾ ಥಿಯೇಟ್ರ್ ಮಾಡಬೇಕು ಅಥವಾ ಕೋಳಿ ಫಾರ್ಮ್ ಮಾಡಬೇಕು ಅಂತ. ಸರಿ ಹಾಕ್ಬಿಟ್ಟು ಹೋದರು. ಸರಿ, ಅಲ್ಲಿ ಹೋದ ತಕ್ಷಣ ಬೆಳ್ಕೊಂಡು ಮತ್ತೆ ವಾಪಸ್ ಬಂದರು, ಬೆಂಗಳೂರಿಗೆ ಬಂದರು. ಬಂದ ತಕ್ಷಣ ಒಂದು 3-4 ಡೇಸ್ DC ಆಫೀಸಿಂದ ಲೆಟ್ರ್ ಬಂತು, ನೀವೇನು ಹಾಕಿದ್ರು ಲೆಟ್ರು ಸ್ಯಾಂಕ್ಷನ್ ಆಗಿದೆ. ಸೊ ನಮ್ಮ ಫಾದರ್ ಖುಷಿ ಆಗುತ್ತೆ. ಸೊ ನೋಡಿಬಿಟ್ಟು ಥಿಯೇಟ್ರ್ ಮಾಡಬೇಕು ಅಂತ ಕಾಮಾಖ್ಯ ಅಂತ ಹೆಸರಿಟ್ಬಿಟ್ರು. ಇಟ್ ವಾಸ್ ಬ್ರ್ಯಾಂಡ್ ಕ್ರಿಯೇಟೆಡ್ ಮೈ ಫಾದರ್, ಜಿ ವೆಂಕಟಪ್ಪ. ಸೊ ಈ ಬಿಸ್ನೆಸ್ಸು ನೀವು ಹುಡ್ಕೊಂಡೋದ್ರಾ ಥಿಯೇಟರ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತಾ, ಅಲ್ಲ ಅದೇ ನಿಮ್ಮನ್ನು ಹುಡ್ಕೊಂಬಂತ? ಆ್ಯಕ್ಚುಲಿ ಇಟ್ಸ್ ಎ ಫ್ಯಾಮಿಲಿ, ಇದು ಫಾದರ್ ಮಾಡಿದ್ದು, ಅದು ನಾನು ಹುಡ್ಕೊಂಬಂತು. ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ, ನನ್ನ ಹೆಸರು ಇದು ಮಾಡಿದ್ರು. ಸೊ ನಾನು ರನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾರೆ. ನಿಮ್ಮ ಡೇ ಟು ಡೇ ಲೈಫ್ ರೂಟೀನ್ ಹೇಗಿರುತ್ತೆ ಸರ್? ಆ್ಯಸ್ ಅ ಥಿಯೇಟರ್ ಓನರ್, ಆ್ಯಸ್ ಅ ಫ್ಯಾಮಿಲಿ ಮ್ಯಾನ್, ನಿಮ್ಮ ಬ್ಯಾಲೆನ್ಸ್ ಹೇಗಿದೆ ವರ್ಕ್ ಲೈಫು? ಏನಂದರೆ, ಐ ವಾಸ್ ಕಂಪ್ಲೀಟೆಡ್ ಮೈ ಡಿಗ್ರಿ, ಮದುವೆ ಆಯಿತು. ಸೊ ಗೌರ್ಮೆಂಟ್ ಕೆಲಸಕ್ಕೆ ಹೋಗೇನಿಲ್ಲ, ಓನ್ ಬಿಸ್ನೆಸ್ ಇತ್ತು. ಸೊ ಮಾರ್ನಿಂಗ್ ಆಗಿ ಥಿಯೇಟ್ರಿಗೆ ಹೋಗೋದು ಬರೋದು ಮಾಡ್ತಾಯಿದ್ದೆ. ಸೊ ಒಂದು ಫೈನ್ ಡೇ ಒಬ್ಬರು ನನ್ನ ಫ್ರೆಂಡು ಬ್ಯಾಂಕ್ಗೆ ಮೆಂಬರ್ ಆಗೋದ್ರು. ಮೆಂಬರ್ ಅದೇ ಅನ್ಫಾರ್ಚುನೇಟ್ಲಿ ಐ ಬಿಕಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ದ ಬ್ಯಾಂಕ್. ಸೊ ಅದು ಡೇ ಟು ಡೇ ಹಂಗೆ ನಡೀತಾ ಇತ್ತು. ಆಮೇಲೆ EC ಮೆಂಬರ್ ಅದೇ ಫಿಲ್ಮ್ ಚೇಂಬರಲ್ಲಿ. ಸೊ ಅದು ಒಡನಾಟ ಜಾಸ್ತಿ ಇತ್ತು. ಸೊ ಒಡನಾಟ ಜಾಸ್ತಿ ಆಗಿ ಇದೆ ನನ್ನೆಲ್ಲ ರುಟೀನ್ ಆಯಿತು. ಸೊ ನಾನು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತಲೂ ಇದ್ದೀನಿ, ಅದು ಹೀಗಲ್ಲ, ಸ್ವಲ್ಪ ಆಗುತ್ತೆ. ಬಟ್ ಇದೇ ಬ್ರ್ಯಾಂಡ್, ಕಾಮಾಖ್ಯ ಅನ್ನೋದು ಬ್ರ್ಯಾಂಡ್. ಯಾವುದಾದ್ರೂ ಒಂದ್ಸಲಿ ನೀವು ಇಲ್ಲಪ್ಪ ನನಗೆ ಸಾಕು ಇದನ್ನು ಕ್ಲೋಸ್ ಮಾಡಿಬಿಡೋಣ ಅಂತ ಅನಿಸಿದ್ಯಾ ನಿಮ್ಮ ಇದರಲ್ಲಿ? ಅನಿಸಿದೆ.
ಯಾವಾಗಂದರೆ ಕರೋನಾ ಟೈಮಲ್ಲಿ ಹ್ಞೂ ತುಂಬ ಲಾಸ್ ಆಗೋಯ್ತು. ಹ್ಞೂ ಮೂವೀಸ್ ಇಲ್ಲ, ಏನೂ ಇಲ್ಲ. ಏನು ಮಾಡೋದು, ವೈಂಡ್ ಅಪ್ ಮಾಡಿಬಿಡೋಣ ಅಂದರೆ ಬೇರೆ ಮಾಡೋಕ್ಕಾಗಲ್ಲ. ಹ್ಞೂ ಭಾಳ ಕಷ್ಟ ಆಗೋಯ್ತು. ಸೊ ಆಮೇಲೆ ಮೂವೀಸು ಸ್ಟಾಪ್ ಆಗಿಬಿಟ್ಟಿತ್ತಲ್ಲ. ಸೊ ಆಮೇಲೆ ಏನೋ ರಿಲೀಸ್ ಆಗಿ ಏನೋ ಒಂದು ಆಕ್ಸಿಜನ್ ಕೊಟ್ಟಂಗೆ ಆಯಿತು. ನೋಡ್ಕೊಂಬರ್ತಾ ಇದೆ. ಸೊ ವೇರ್ ಇನ್ ದಟ್ ಸೇಮ್ ಇದೆ. ಅದೇ. ಸೊ ನಿಮ್ಮ ಥಿಯೇಟರ್ಗೆ ವರ್ಷಗಳಿಂದ ಬರ್ತಿರೋರು ಯಾರು ಹಳೇ ಹೇಳಿ. ತುಂಬ ವರ್ಷಗಳಿಂದ ಬರ್ತಿರೋರು ಯಾರು ಕಸ್ಟಮರು ಯಾರು ಫಿಲ್ಮ್ ನೋಡೋಕ್ಕೆ ಬಂದಿರೋರು ನಿಮಗೆ ಪರಿಚಯ ಇರೋ ಹೆಸರು ಹಾಂ ಅಂದರೆ ನಿಮಗೆ ನಿಮ್ಮ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಪರಿಚಯ ಆದಂಥವ್ರು ಯಾವ್ದಾರ ಒಂದು ಕತೆ ಏನಾದ್ರು ಇದೆಯಾ? ಅಲ್ಲ, ಸಾಕಷ್ಟು ಈಗಲಿದೆ. ಬೇರೆ ಏನು ಬೇಡ, ಈ ಫಿಲ್ಮ್ ಆ್ಯಕ್ಟರ್ಸು ಜಾಸ್ತಿ ಜನ ಬಂದಿದ್ದಾರೆ. ಉಪೇಂದ್ರ ಅಷ್ಟು ಕಮ್ ಟು ಮೈ ಥಿಯೇಟರ್ ಆಯಿತಾ. ಆಮೇಲೆ ಸುಜನ್ ಲೋಕೇಶ್ ಅವರು ಅಲ್ಲ ತುಂಬ ನಿಯರ್ ಬೈ ಎಲ್ಲ ಇದ್ದಾರೆ. ಬಂದು ಹೋಗ್ತಾಯಿದ್ರು. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಈ ನಿಮ್ಮ ಲೈಫ್ನ ಹೇಗೆ ತೊಗೊತಿದೆ? ಆ್ಯಸ್ ಅ ಥಿಯೇಟರ್ ಓನರ್ ನೀವು ಬ್ಯುಸಿ ಇರ್ತೀರ, ಫಿಲ್ಮ್ ಚೇಂಬರ್ ಪ್ರೆಸಿಡೆಂಟು ಆಗಿದ್ರಿ. ಇಟ್ಸ್ ಅ ಲಾಟ್ ಆಫ್ ವರ್ಕ್, ತುಂಬ ಕೆಲಸ ಇರುತ್ತೆ. ಇಲ್ಲ, ಅದು ಮ್ಯಾನೇಜ್ ಮಾಡ್ತೀನಿ. ಯಾಕಂದರೆ ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾಯಿರ್ತೀನಿ. ಮಾರ್ನಿಂಗ್ 9 to ಈವ್ನಿಂಗ್ 7ವರೆಗೂ ಐ ವಿಲ್ ಬಿ ಬ್ಯುಸಿ ವಿತ್ ವರ್ಕ್ಸ್. ಆಫ್ಟರ್ ದಟ್ ಫ್ಯಾಮಿಲಿ ಟೈಮ್. ಸೂಪರ್ ಅಂಕಲ್. ಸೊ ಇಲ್ಲಿ ತುಂಬ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚೋಗಿದೆ. ಬೆಂಗಳೂರು ತುಂಬ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚೋಗಿದೆ. ಹೌದು. ಇದರೆಲ್ಲದರ ಮಧ್ಯೆ ಕಾಮಾಖ್ಯ ಸರ್ವೈವ್ ಮಾಡೋಕ್ಕೆ ಏನು ಮಾಡ್ತಾ ಇದೆ? ಸೊ ನೈಸ್ ಕ್ವಶನ್. ಏನಂದರೆ ಇತ್ತೀಚೆಗೆ ಮಲ್ಟಿಪ್ಲೆಕ್ಸ್ ಬಂದು ಈಗ ಜನಗಳಿಗೆ ಟಿಕೆಟು ಪ್ರೈಸು ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಏನೋ ಹೋಗ್ತಾ ಇದೆ ಅಷ್ಟೇ. ಬಟ್ ಅಲ್ಲೂ ಕಷ್ಟ ಇದೆ. ಸಿಂಗಲ್ ಸ್ಕ್ರೀನ್ಸ್ಗೆ ಲೈಫ್ ಇದ್ದೇ ಇದೆ, ಇವತ್ತಿಲ್ಲ ನಾಳೆ ಇದ್ದೇ ಇದೆ. ಬಟ್ ಏನಿದೆ, ಜನಗಳು ಬರ್ತಾಯಿಲ್ಲ ಬಿಕಾಸ್ ಆಫ್ OTT. ಏನಾಗುತ್ತೆ ಅಂದರೆ ಫಿಲಿಮ್ ರಿಲೀಸ್ ಆಗುತ್ತೆ, ಇನ್ನೊಂದು 2 ವೀಕ್ಸ್ಗೋ 3 ವೀಕ್ಸ್ಗೋ OTT ಬಂದುಬಿಡುತ್ತೆ, ನೋಡ್ಬಿಡೋಣ ಅಂತಾರೆ. ಆದರೆ ಜನ ಫಿಲ್ಮ್ ಬರಬೇಕು, ಸಿಂಗಲ್ ಸ್ಕ್ರೀನ್ ಬರಬೇಕು. ಯಾಕಂದರೆ ಏನು ಮಲ್ಟಿಪ್ಲೆಕ್ಸಲ್ಲಿ ಮಾಡಿದಾರೋ ಅದೇ ಥರ ಅದಕ್ಕಿಂತ ಚೆನ್ನಾಗಿ ಮಾಡಿದ್ನು. ಗುಡ್ ಮೇಂಟೆನೆನ್ಸ್, ಗುಡ್ ಸೌಂಡ್ ಎಲ್ಲ ಕಂಪ್ಲೀಟ್. ಈ ಥಿಯೇಟರ್ನಲ್ಲಿ ಮೊದಲು ನಡೆದ ಶೋ ಯಾವುದು? ಕವಿರತ್ನ ಕಾಳಿದಾಸ. ಆದರೆ ನಿಮ್ಮ ನೆನಪುಗಳು ಹೇಗೆ? ಭಾಳ ಚೆನ್ನಾಗಿದೆ. ಆ ಜನ, ಆ ಒಂದು ಕ್ರೌಡು, ಇಟ್ ವಾಸ್ ವೆರಿ ನೈಸ್. ಆಮೇಲೆ ಆ ಕ್ರೌಡ್ ಇತ್ತು. ಆಮೇಲೆ ಅದ್ರಲ್ಲಿ ಸೋತಿರೋದಿದೆ, ವಿನ್ ಆಗಿದ್ದಿದೆ. ಸೋತಿರೋದೇನೆಂದರೆ 5 ಜನ ಬರ್ತಾಯಿದ್ರು ಶೋಗೆ. ಅವಾಗ ಒಂಥರ ಕಾಡ್ತಾ ಇರ್ತದೆ. ಸೆಕೆಂಡ್ ಶೋ ನಡೆಸಲೇಬೇಕು, ವಿಧಿ ಇಲ್ಲ. ಯಾಕಂದರೆ ಶೋ ನಿಲ್ಲಿಸ್ಬಿಟ್ರೆ ಥಿಯೇಟ್ರ್ ಶೋ ಇಲ್ಲಪ್ಪ ಅಂದ್ಬಿಡ್ತಾರೆ ಅಲ್ವಾ. ಅದನ್ನು ಕೊಟ್ಕೊಂಡ್ಬಂದ್ವಿ. ಆಮೇಲೆ ತುಂಬ 100 ಡೇಸ್ ಹೋಗಿರೋ ಫಿಲ್ಮ್ಸ್ ಇದೆ. ಇಟ್ಸ್ ವೆರಿ ನೈಸ್ ಜರ್ನಿ. ಸೊ ಇವಾಗ 4K ಮತ್ತು ಡಾಲ್ಬಿ ಅಟ್ಮಾಸ್ ಎಲ್ಲ ತಂದಿದ್ದೀರಾ. ಹೌದು. ಇದರ ಅನಿಸಿಕೆ ನಿಮಗೆ ಹೇಗೆ ಚೇಂಜ್ ಆಯಿತು? ನೀವು ಹಳೆ ಥಿಯೇಟರ್ನ ಹಳೇದಾಗಿ ಇಡೋಣ, ಟ್ರೆಡಿಷ್ನಲ್ ಆಗಿ ಇಡೋಣ, ಇಲ್ಲ ಚೇಂಜಸ್ ಏನಕ್ಕೆ ತಂದ್ರಿ? ಸೊ ಈಗ ನೀವು ಇದು ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಾ. ಈಗ ಕಾಲಕ್ಕೆ ತೆಗೆದಾಗ ನಾವು ಪ್ರಯಾಣ ನಡಿಬೇಕು. ಈಗ ನೀವು ಹೊಸದಾಗೆ ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ದೀರಾ. ಈ ಮೈಕ್ ಎಲ್ಲ ಏನಕ್ಕೆ ಬೇಕು? ಮೊದಲೇ ಹೌದು ಅಲ್ವಾ. ಟೆಕ್ನಾಲಜಿ ಏನು ಇಂಪ್ರೂವ್ ಆಗುತ್ತೋ ಅದೇ ಥರ ನಾವು ಮಾಡಬೇಕು. ಆಮೇಲೆ ಕಂಫರ್ಟ್ಸ್, ಜನಗಳಿಗೆ ಕಂಫರ್ಟ್ ಕೊಡ್ಸೇ ಜನ ಬರೋದು. ಈಗ ಡಾಲ್ಬಿ ಅಟ್ಮಾಸು ಪಕ್ಕ ಥಿಯೇಟ್ರಲ್ಲಿದೆ, ನಂದ್ರಲ್ಲಿ ಹಳೇದೆಲ್ಲ ಇಟ್ಕೊಂಡಿರ್ತೀನಿ, ಅಪ್ಪ ಮಾಡಿದಂದರೆ ಆಗೋದಿಲ್ಲ. ನಾನು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು. ಆವಾಗಲೇ ಅದು ನಮ್ಗೆ ಥಾಟ್ ಬಂತು, ಮಾಡಿದ್ರೆ ಚೆನ್ನಾಗಾಗೋದು, ಬಿಸ್ನೆಸ್ಸಲ್ಲಿ ಮುಂದೆ ಹೋಗೋಕ್ಕಾಗೋದು. ಕರ್ನಾಟಕದಲ್ಲಿ 1200 ಸಿಂಗಲ್ ಸ್ಕ್ರೀನ್ಸ್ ಇತ್ತು. ಈಗ ಬರೀ 400ಕ್ಕೆ ಇಳಿದ್ಬಿಟ್ಟಿದೆ. 420. ಇದನ್ನು ನೀವು ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಒನ್ಸ್ ಅಗೇನ್ ಇದೇನಾಗಿದೆ ಅಂದರೆ ಡ್ಯೂ ಟು ಶಾರ್ಟೇಜ್ ಆಫ್ ಮೂವೀಸ್. ಹೀರೋಸ್ ಯಾರು ಮೂವೀಸ್ ಸರಿಯಾಗಿ ಮಾಡ್ತಾಯಿಲ್ಲ. ಆಮೇಲೆ ಈ ಕೆಲವೊಂದಲ್ಲಿ ಹೇಳ್ಬಾರ್ದು ನಾನು, ಎಲ್ಲರಿಗೂ ಹರ್ಟ್ ಆಗ್ಬೋದು. ಬಟ್ ಅದು ಹೇಳ್ತೀನಿ ಏನಂದರೆ, ಈಗ ಮೂವೀಸು ವರ್ಷಕ್ಕೆ ಒಬ್ಬೊಬ್ರು ಹೀರೋ 2 ಪಿಕ್ಚರ್ ಮಾಡ್ತಂದರೆ ಎಷ್ಟೋ ಇದಾಗುತ್ತೆ. ಪಿಕ್ಚರ್ ಚೆನ್ನಾಗಿರುತ್ತೆ, ಥಿಯೇಟ್ರ್ಗಳು ಚೆನ್ನಾಗಿ ಬರ್ತಾರೆ, ಅಲ್ಲಿರೋ ವರ್ಕರ್ಸ್ ಆಗಲಿ ಎಲ್ಲ ಚೈನ್ ಲಿಂಕ್. ಇದು ಪ್ರೊಡ್ಯೂಸರ್ಸ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಎಲ್ಲರೂ ಬದುಕ್ತಾರೆ. ಮೂವೀಸೇ ಇಲ್ಲ ಅಂದಮೇಲೆ ಏನು ಮಾಡ್ತಾರೆ? ಸೊ ಇದು ಸಿಂಗಲ್ ಸ್ಕ್ರೀನ್ ತುಂಬ ತುಂಬ ಎಫೆಕ್ಟ್ ಆಗ್ತದೆ, ಭಾಳ ಎಫೆಕ್ಟ್ ಆಗ್ತದೆ. ಸೊ ಈಗ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ ಅಂದರೆ ನೀವು ಹೇಳ್ದಂಗೆ 400 ಸಿನಿಮಾಗಳಿದೆ. ಒಂದು ಮೂವಿ ರಿಲೀಸ್ ಆಯಿತು ಅಂದರೆ 400 ಸಿನಿಮಾಗೆ ಹಾಕೋಕ್ಕಾಗತ್ತಾ? ಅದರಲ್ಲಿ ಮಲ್ಟಿಪ್ಲೆಕ್ಸ್ ಬೇರೆ ತುಂಬ ಚಾಲೆಂಜ್ ಟಾಕ್ಸು. ಜನ ಬರಬೇಕಲ್ಲ, ಬರಲ್ಲ. ಸೊ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಆಯಿತು ಅಲ್ಲಿ. ಈಗ ನೀವು ಹಾಕಿರ್ತೀರ, ನಾನು ಹಾಕಿರ್ತೀನಿ, ಪಕ್ಕದಲ್ಲೇ ಜನಗಳಿಗೆ ಏನು ಅನುಕೂಲ ಎಲ್ಲಾಗುತ್ತೋ ಅಲ್ಲಿ, ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಆ ಥರ. ಸೊ ಅದಕ್ಕಾಗಿ ಮೂವೀಸ್ ಇಲ್ಲ ಅಂದ್ಬಿಟ್ಟು ಕೆಲವರಲ್ಲಿ ಕ್ಲೋಸ್ ಮಾಡಿದ್ದಾರೆ. ಲಾಸಸ್ ಅಲ್ವಾ, ತುಂಬ ಲಾಸ್ ಆಗಿದೆ.
ಸೊ ಜನ ಹಿಂದೆ ಇವಾಗ ನಾವು ಮಾತಾಡ್ತಿದ್ವಿ 400 ಥಿಯೇಟರ್ಸ್ ಇದೆ ಇದರಲ್ಲಿ ಹೇಗೆ ಮಾಡಿ ಹಿಂದೆ ಜನ ಏನು ಅನ್ಕೊತಿದ್ರು ಅಂದರೆ ಡಿಸ್ಟ್ರಿಬ್ಯೂಟರ್ಸು ಒಳ್ಳೊಳ್ಳೆ ಥಿಯೇಟರ್ಸ್ಗೆ ಸಿನಿಮಾಗಳು ಕೊಡ್ಲಪ್ಪ, ಒಳ್ಳೊಳ್ಳೆ ಸಿನಿಮಾಸ್ ಒಳ್ಳೊಳ್ಳೆ ಥಿಯೇಟರ್ಸ್ಗೆ ಕೊಡಲಿ, ಒಳ್ಳೆ ಹೆಸರಿರೋ ಥಿಯೇಟರ್ಸ್ ಕೊಡಲಿ. ಕರೆಕ್ಟು. ಬಟ್ ಈಗ ಡಿಸ್ಟ್ರಿಬ್ಯೂಟರ್ಸ್ಗಳ ಫಸ್ಟ್ ಪ್ರಯಾರಿಟಿ ಮಲ್ಟಿಪ್ಲೆಕ್ಸಸ್. ಸೊ ಇದರ ಅಭಿಪ್ರಾಯ ಏನು ನಿಮ್ಮದು? ಈಗ ಮಲ್ಟಿಪ್ಲೆಕ್ಸ್ ಅಂದರೆ ಜನಗಳು ಏನಾಗ್ಬಿಟ್ಟಿದೆ ಅಂದರೆ ಮತ್ತೆ ಅದೇ ಹೇಳ್ತೀನಿ ನೋಡಿ, ಮಲ್ಟಿಪ್ಲೆಕ್ಸಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ರೇಷೋ ಮಾಡಿದ್ದಾರೆ. ಜನ ಏನಾಗಿದೆ ಅಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾರೆ ಅಂತ ಒಂದು ಉದಾಹರಣೆ, ಶೇರ್ ಚೆನ್ನಾಗಿ ಬರುತ್ತೆ ಅಂತ. ತಪ್ಪದು. ಯಾಕಂದರೆ ಸಿಂಗಲ್ ಸ್ಕ್ರೀನಲ್ಲೂ ಒಳ್ಳೆ ಶೇರ್ ಇದ್ದಾರೆ, ಒಳ್ಳೆ ಇದು ಮಾಡ್ತಾರೆ. ಯಾಕಂದರೆ ಥಿಯೇಟ್ರ್ಸ್ ಹಂಗೆ ಮಾಡಿದ್ದಾರೆ. ಈಗ ಎಷ್ಟೋ ಸಸ್ಟೈನ್ ಆಗ್ತಾರೆ ಥಿಯೇಟ್ರ್ಗಳಿಗೆ ಇದೆಯಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಾರೆ ಅದೇ. ಈಗ ನಮ್ಮಲ್ಲೂ ನೋವಿದೆ ಇಲ್ಲ ಅಂತಲ್ಲ, ಬಟ್ ಆದರೆ ಇವರು ಸಸ್ಟೈನಿಂಗ್ ಮೂವೀಸ್ ಬರ್ತದೆ, ಚಾಲೆಂಜಿಂಗಾಗಿ ತೊಗೊಂಡು ಆಗ್ತದೆ. ಸೊ ಏರುಪೇರು ಇದ್ದೇ ಇರುತ್ತೆ, ಲಾಸ್ ಆನ್ ಗೇನ್ ಇದ್ದೇ ಇರುತ್ತೆ, ಆದ್ರೂ ಬಿಡಬಾರ್ದು ಅಂತ ನಡೆಸ್ತದೆ. ಫಾಸ್ಟ್ OTT ರಿಲೀಸಸ್, ನಾವು ಇದ್ರ ಬಗ್ಗೆನೂ ನೀವೊಂದು ಸ್ವಲ್ಪ ಆಲ್ರೆಡಿ ಹೇಳಿದ್ರಿ, OTTಗೆ ಬೇಗ ಬಂದ್ಬಿಡುತ್ತೆ ಅಂತ. ಹೌದು. ಇದು ಎಷ್ಟು ಸರಿ, ಎಷ್ಟು ಇದು ಇನ್ನು ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ನಡೆದ್ರೆ ಲಾಸಾ ಇಲ್ಲ ಪ್ರಾಫಿಟಾ, ಇಲ್ಲ ಹೇಗೆ ಇದು ಫಾಸ್ಟ್ OTT ರಿಲೀಸಸ್ ಹೇಗೆ ಅಫೆಕ್ಟ್ ಆಗ್ತದೆ? ತುಂಬ ಎಫೆಕ್ಟ್ ಆಗುತ್ತೆ. ಈಗ ಒಂದು ಫ್ಯಾಮಿಲಿ ಬರಬೇಕಾದ್ರೆ, ಒಂದು ಮೂವಿಗೆ ಬರಬೇಕಾದ್ರೆ, ನನ್ನ ಥಿಯೇಟ್ರ್ ಅಂತಲ್ಲ ಜನರಲಾಗಿ ಹೇಳೋದು ನಾನು. ಮಲ್ಟಿಪ್ಲೆಕ್ಸ್ ತೊಗೊಳ್ಳೋಣ, ಒಂದು ಫ್ಯಾಮಿಲಿ ಹೋಗ್ಬೇಕಾದ್ರೆ ಒಂದು ಟಿಕೆಟ್ ಪ್ರೈಸ್ ಬಂದು ₹1,000 ಇರುತ್ತೆ. 5 ಮೆಂಬರ್ಸನ್ನು ₹5,000 ಆಗುತ್ತೆ. ಸೊ ಮತ್ತೆ ಪ್ರಾಪರ್ನು ಅದು ಇದು ಅಂದರೆ ಅದನ್ನು ₹2,000 ಬೇಕು. ಮಿಡ್ಲ್ ಕ್ಲಾಸ್ಗೆ ₹7,000 ಖರ್ಚು ಮಾಡ್ಬಿಟ್ಟು ತಿಂಗಳಲ್ಲಿ ಹೆಂಗೆ ನೆಕ್ಸ್ಟ್ ಹೆಂಗೆ ನೋಡ್ತಾರೆ? ಆಗೋದಿಲ್ಲ. ಆದರೆ ನೀವು ಕೇಳಿದಲ್ಲ ಕ್ವಶನ್ನು, ಬ್ಯಾಕ್ ಒಂದು 15 ವರ್ಷ ಹಿಂದಗಡೆ ಮಲ್ಟಿಪ್ಲೆಕ್ಸ್ ಇರಲಿಲ್ಲ. ಆವಾಗ ಏನಾಯ್ತು ಅಂದರೆ ಟಿಕೆಟ್ ಪ್ರೈಸು ಎಲ್ಲ ಕಮ್ಮಿ ಇತ್ತು, ₹60, ₹70, ₹100 ಒಳಗೆ ಇತ್ತು. ಸೊ ಆವಾಗ ಒಂದು ಫ್ಯಾಮಿಲಿ ಬಂದರೆ ₹500 ಟಿಕೆಟ್ ಮುಗ್ದೋಗ್ತಾಯಿತ್ತು. ಇನ್ನೊಂದು ₹200 ಕೊಟ್ಟರೆ ಊಟ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ₹700, ₹800 ಮುಗ್ದೋಗ್ಬಿಡ್ತಾಯಿತ್ತು. ₹800 ದೊಡ್ಡದ, ₹7,000 ದೊಡ್ಡದ. ಸೊ ದಿಸ್ ದ ಮೈನ್ ಇದು. ಯಾಕಂದರೆ ಜನಗಳ ಹತ್ರ ದುಡ್ಡಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನಂದರೆ ಟಿಕೆಟ್ ಪ್ರೈಸು ಸ್ವಲ್ಪ ಕಮ್ಮಿ ಇಟ್ಬಿಟ್ರೆ. ಬಟ್ ಟಿಕೆಟ್ ಪ್ರೈಸ್ ಕಮ್ಮಿ ಅಂದರೆ ಅದೇ ಹೇಳ್ತೀನಿ ಕೇಳಿ, ನಾಟ್ ಲೈಕ್ ದಟ್. ಏನೋ PVR ಇರ್ತಾರೆ ₹1,000 ಅವೆಲ್ಲ ಮಾಡಬಾರ್ದು. ಇಟ್ಸ್ ಎ ನಾರ್ಮಲ್. $250, $200 ಇಟ್ಸ್ ಎ ನಾರ್ಮಲ್, ಕರೆಕ್ಟ್ ಇದು. ಸೊ ಈ ಟಿಕೆಟ್ ಪ್ರೈಸಸ್ ಜಾಸ್ತಿ ಇರೋದ್ರಿಂದ OTTಗೆ ಬೇಗ ರಿಲೀಸ್ ಇದಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಒನ್ಸ್ ಅಗೇನು, ಈಗ OTTಗೆ ₹1,000 ಮೆಂಬರ್ಶಿಪ್ ತೊಗೊಂಬಿಟ್ರೆ ಎಲ್ಲ ಎಲ್ಲ ಬರುತ್ತೆ. ಅವ್ರು ಎಷ್ಟು ಸತಿ ನೋಡ್ಬೋದು. ಅದೇ ನೀವು ಥಿಯೇಟ್ರಿಗೆ ಹೋಗಿ ನೋಡ್ಬೇಕಾದ್ರೆ ಒಂದು ಸತಿ ನೋಡ್ಕೊಂಡು ಸುಸ್ತಾಗ್ಬಿಡ್ತೀರ, ಮತ್ತು ಇನ್ನೊಂದು ಸತಿ ಹೋಗ್ಬೇಕಾದ್ರೆ ಮತ್ತೆ ಅದೇ ಪ್ರೈಸ್ ಕೊಡಬೇಕು. ಆದರೆ OTT ಹಂಗಲ್ವಲ್ಲ, ಎಷ್ಟು ಸತಿ ಆದರೂ ನೋಡು. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, OTT ಓನ್ಲಿ, ಥಿಯೇಟ್ರು. ಜನ ಮಧ್ಯೆ ಕೂತ್ಕೊಂಡು ಪಿಕ್ಚರ್ ನೋಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್. ಅದು ಇವತ್ತಿನ ದಿನದಲ್ಲಿ ಒಬ್ಬ ಮನುಷ್ಯ ಥಿಯೇಟ್ರಿಗೆ ಹೋಗ್ತಾನೆ ಅಂದರೆ ಭಾಳ ಆಕಾಂಕ್ಷೆ ಇಟ್ಕೊಂಡು ಹೋಗ್ತಾನೆ, ಏನು ಮಾಡಿರ್ತಾರೆ, ಹೆಂಗೆ ಮಾಡಿರ್ತಾರೆ ಅಂತ. ಆ ಜನಗಳ ಮಧ್ಯೆ ಕೂತ್ಕೊಂಡು ನೋಡ್ತಾರಲ್ಲ, ನನಗೆ ಉತ್ಸಾಹ ಬರುತ್ತೆ. ಅರ್ಥ ಆಯ್ತಾ? ಅದು ಮಿಂಗಲ್ ಆಗ್ತಾರೆ, ಫೀಲಿಂಗೇ ಬೇರೆ. ಈಗ ನೀವು ಮನೆ ಕೂತ್ಕೊಂಡು ನೋಡಿದ್ರೆ ಗಂಡ ಹೆಂಡತಿ ಮಕ್ಕಳು ನೋಡ್ತಾ ಇರ್ತಾರೆ, ಯಾರೋ ಬೆಲ್ ಹೊಡೆದ್ರು ಕಟ್ಟು ಹೋಗ್ತಾರೆ ಬರ್ತಾರೆ, ಅಲ್ಲಿಗೆ ಗೊತ್ತಾಯ್ತು. ಸೊ ಕಂಟಿನ್ಯೂಟಿ ಇರಲ್ಲ. ಸೊ ಅದೇ ನೀನು ಸಿನಿಮಾ ಥಿಯೇಟ್ರಿಗೆ ಅಂತಂದರೆ ಪ್ರೈವಸಿ ಅದು. ನಿನಗೆ 3 hours ಕೂತ್ಕೊಂಡು ನಿನಗೋಸ್ಕರ ನೋಡೋದು ಫಿಲಮ್, ಆ ಒಂದು ಸ್ಟೋರಿ ಆಗಲಿ ಏನೇ ಆಗಲಿ. ಫಿಲಮ್ ಪ್ರೊಡ್ಯೂಸರಿಂದ ನಿಮ್ಮ ಕೈಗೆ ಸಿನಿಮಾ ಬರೋವರೆಗೂ ಈ ಪ್ರೋಸೆಸ್, ಈ ಚೈನ್ ಲಿಂಕ್ ಇದೆಯಲ್ಲ, ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಇದನ್ನು ಸ್ವಲ್ಪ ತಿಳಿಸ್ಕೊಡಿ. ಸೊ ಈಗ ಸಿನಿಮಾ ಸ್ಕ್ರಿಪ್ಟಿಂಗ್ ಇರುತ್ತಲ್ಲ, ಸ್ಕ್ರಿಪ್ಟಿಂಗ್ ಒಂದು 10 ದಿನ ಹೇಳಿದ್ದೆ. ಆಮೇಲೆ ಅದಕ್ಕೆ ಲೊಕೇಶನ್ ಚೆಕ್ ಇವೆಲ್ಲ. ಒಂದು ಸಿನಿಮಾ ಮಾಡಬೇಕಾದ್ರೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ 2 years ಬೇಕೇ ಬೇಕು. ಆಯಿತಾ? ಸೊ ಪ್ರೊಡಕ್ಷನ್ ಆಗಿ ಎಲ್ಲ ಆಗಿ ಕಾಪಿರೈಟ್ ಎಲ್ಲ ಬಂದು ಫಿಲಮ್ ರೆಡಿ ಆಗುತ್ತೆ. ಫಿಲಮ್ ರೆಡಿಯಾಗಿ ಪ್ರೊಡ್ಯೂಸರು ಪಿಕ್ಚರ್ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಸೊ ಒಬ್ಬ ಡಿಸ್ಟ್ರಿಬ್ಯೂಟರ್ ಬರ್ತಾನೆ, ಒಂದು 5 ಜನ ಡಿಸ್ಟ್ರಿಬ್ಯೂಟರ್ ಬರ್ತಾರೆ. ಈ ಪಿಕ್ಚರ್ ನೀವು ರಿಲೀಸ್ ಮಾಡಬೇಕು ಅಂತಾರೆ. ಕೆಲವು ಸತಿ ಏನಾಗುತ್ತೆ ಅಂದರೆ ಆ ಫಿಲಿಮ್ನ ಕೊಂಡ್ಕೊಳ್ಳಿರ್ತಾರೆ. PKT ಅಂತ ಇರ್ತಾರೆ, ಬೆಂಗಳೂರು, ತುಮಕೂರು, ಕೋಲಾರ, ಈ ಥರ ಏರಿಯಾ ವೈಸ್ ಕೊಂಡ್ಕೊಂಡ್ಬಿಡ್ತಾರೆ. ಇಷ್ಟು ಲಕ್ಷಕ್ಕೆ ಅವ್ರಿಗೆ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ಕೊಂಡ್ಕೊಂಡ್ಬಿಡ್ತಾರೆ. ಅದು ಏರಿಯಾ ವೈಸು. ಆಮೇಲೆ ಅವ್ರಿಗೆ ಇಯರ್ ಇರುತ್ತೆ, 3 years 2 years ಪೀರಿಯಡ್ ಅಷ್ಟೇ. ಹಾಗಾಗುತ್ತಲ್ಲ, ಅವ್ರು ಡಿಸ್ಟ್ರಿಬ್ಯೂಟರ್ ತೊಗೊಂಡು ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ, ಥಿಯೇಟ್ರಿಗೆ ಅನೌನ್ಸ್ ಮಾಡ್ತಾನೆ. ಥಿಯೇಟ್ರ್ ಹತ್ರ ಮಾತಾಡಿಕೊಂಡು ಅವರು ಫಿಲ್ಮ್ ರಿಲೀಸ್ ಮಾಡ್ತಾರೆ. ಸೊ ಏನು ಥಿಯೇಟ್ರಲ್ಲಿ ಶೇರ್ ಬರುತ್ತೋ ಆ ಥಿಯೇಟ್ರ್ ರೆಂಟ್ ಆಗಲಿ, ಆ ಶೇರ್ ಅಮೌಂಟ್ ಇದೆ ಅದು ಬಿಟ್ಕೊಂಡು ಎಲ್ಲ ಮಾಡ್ಕೊಂಡು ಮಿಕ್ಕಿದ್ದು ಇದು ಡಿಸ್ಟ್ರಿಬ್ಯೂಟ್ರಿಗೆ ಹೋಗುತ್ತೆ. ಡಿಸ್ಟ್ರಿಬ್ಯೂಟ್ರು ಅವ್ನು ಮೊದಲೇ ಕೊಟ್ಬಿಡ್ತಾನೆ, ಪ್ರೊಡ್ಯೂಸರ್ಗೆ ಅಮೌಂಟ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ಅಂದರೆ ಫಿಲ್ಮ್ ಲಾಸ್ ಆಗ್ತಾ ಇದ್ದಿದೆ. ಪ್ರೊಡ್ಯೂಸರು ಒಂದು ರೇಟ್ ಹೇಳ್ತಾನೆ, ಡಿಸ್ಟ್ರಿಬ್ಯೂಟ್ರು ಒಂದು ಪ್ರೈಸ್ ತೊಗೊಳ್ತಾನೆ. ಪಾಪ ಅವ್ನಿಗೆ 10 ಥಿಯೇಟ್ರ್ 20 ಥಿಯೇಟ್ರ್ ಕೊಟ್ಟು ಮಾಡಿರ್ತಾನೆ.
ಎಲ್ಲ ಒಂದೊಂದು ಕಡೆ ಒಂದು ಸ್ವಲ್ಪ ಬಂತು ಇಟ್ಕೊಂಡು ಯಾವುದೋ ಒಂದು 2 ಥಿಯೇಟ್ರಲ್ಲಿ ಲಾಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಲಾಸ್ ಆಗೋದು ಯಾರಿಗೆ? ಡಿಸ್ಟ್ರಿಬ್ಯೂಟ್ರಿಗೆ. ಸೊ ಫಿಲಮ್ ಪ್ರೊಡ್ಯೂಸರ್ ಅದಕ್ಕಾಗಿ ಏನಾಗಿದೆ ಅಂದರೆ ಈಗ ಕೆಲವು ಸತಿ ಏನಾಗುತ್ತೆ ಅಂದರೆ ಡಿಸ್ಟ್ರಿಬ್ಯೂಟ್ರು ಬರೀ ಇದೇನೋ ಸರ್ವಿಸ್ ಚಾರ್ಜ್ ಇಟ್ಕೊಂಡು ಮಾಡ್ತಾರೆ. ಡೈರೆಕ್ಟಾಗಿ ಪ್ರೊಡ್ಯೂಸರ್ ಬಂದು ಥಿಯೇಟ್ರಿಗೆ ಮುಟ್ಟೋಕ್ಕಾಗಲ್ಲ, ಮುಟ್ಬೋದು, ಆದರೆ ಡಿಸ್ಟ್ರಿಬ್ಯೂಟರ್ ಇರಲೇಬೇಕು. ಸೊ ಏನಾಗುತ್ತೆ ಅಂದರೆ ಈ ಒಂದು ಕ್ಲಾಸಸ್ ಹಾಕ್ಬಿಟ್ಟು ಸುಮ್ಮನೆ ಡಿಸ್ಟ್ರಿಬ್ಯೂಷನ್ ಮಾತ್ರ ನೀವು ತೊಗೊಳ್ಳಿ, ನಿಮಗೆ ಸರ್ವಿಸ್ ಚಾರ್ಜ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಎಷ್ಟೋ ಸತಿ ಪ್ರೊಡ್ಯೂಸರ್ಸ್ಗೆ ಲಾಸ್ ಆಗಿರ್ತದೆ. ಪಾಪ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಆಗೋದಿಲ್ಲ. ಸೊ ಅದಕ್ಕೆ ಈಗ ಸಿನಿಮಾಗಳು ಬರೋದು ಭಾಳ ಇದಾಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರು ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡಿರ್ತಾರೆ, ಮಾಡ್ತಾರೆ, ಏನೋ ಇದಾಗುತ್ತೆ. ಡಿಸ್ಟ್ರಿಬ್ಯೂಟರ್ಗಳು ಇವಾಗ ಮಲ್ಟಿಪ್ಲೆಕ್ಸಸ್ಗೆ ಜಾಸ್ತಿ ಇದು ಮಾಡಿಬಿಡ್ತಾರೆ. ಎಸ್ ಎಲ್ಲ ಈಗ ಅವ್ರಿಗೇನು ಬಿಸ್ನೆಸ್ ಆಗಬೇಕು, ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಸ್ಕ್ರೀನಲ್ಲಿ ಕೊಡಲೇಬೇಕು, ಕೊಡ್ತಾರೆ. ಸೊ ಮಧ್ಯದಲ್ಲಿ ಸಿಗಾಕೊಂಡಿರೋದು ಡಿಸ್ಟ್ರಿಬ್ಯೂಟ್ರು. ಮೀನ್ ಟೈಮ್ ಎಕ್ಸಿಬಿಟರ್ಸ್ಗೂ ತೊಂದರೆನೇ, ಆಮೇಲೆ ಪ್ರೊಡ್ಯೂಸರ್ಗೂ ತೊಂದರೆನೇ. ಯಾಕಂದರೆ ಅದು ಯಾವ ಕಡೆ ಅದೇ ಹೇಳ್ತಾ ಇರೋದು, ಇದೆಲ್ಲ ಚೈನ್ ಲಿಂಕು. ಒಂದು ಲಿಂಕಿಗೆ ಏನಾದರೂ ತೊಂದರೆ ಆಯ್ತು ಅಂದರೆ ಎಲ್ಲ ಲಿಂಕ್ಗೂ ತೊಂದರೆ. ಪ್ರಾಬ್ಲಮ್ಮೇ. ಸ್ಯಾಂಡಲ್ವುಡ್ ಈ ಕ್ಷಣದಲ್ಲಿ ಹೇಗಿದೆ? ICU ಇಂದ ವಾರ್ಡಿಗೆ ಶಿಫ್ಟ್ ಆಗಿರೋ ಥರ ಇದೆಯಾ, ಇಲ್ಲ ನಿಮ್ಗೆ ಹೇಗೆ ಅನಿಸುತ್ತೆ? ಇನ್ನು ಚಿತ್ರಗಳು ಬರಬೇಕಾ? ಇಲ್ಲ, ಈಗ ಒಂದು ಒಳ್ಳೊಳ್ಳೆ ಮೂವೀಸ್ ಬರ್ತದೆ, ಜನ ತೊಗೊಳ್ತಾ ಇಲ್ಲ, ಆಯಿತಾ. ಮೋರ್ ದೆನ್ ನಮ್ಮಲ್ಲಿ ಇನ್ನೊಂದು ಏನಂದರೆ ಈ ಜನಗಳಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾಯಿಲ್ಲ ಏನು ಎತ್ತ ಅಂತ. ಒಳ್ಳೊಳ್ಳೆ ಮೂವೀಸ್ ಇದೆ ಈಗ, ಬೇರೆ ಏನು ಬೇಡ. ಎಕ್ಸಾಂಪಲ್ ಸೋ ಫ್ರಮ್ ಸೋ ಎಷ್ಟು ಚೆನ್ನಾಗಿದೆ, ಕಾಮಿಡಿ, ಅದು ಸ್ಮಾಲ್ ಸಬ್ಜೆಕ್ಟು, ಏನಿಲ್ಲ ಅದರಲ್ಲಿ ಫಿಲ್ಮಲ್ಲಿ ನೋಡೋ ಏನಿಲ್ಲ, ಬಟ್ ಆದರೆ ಕೂತ್ಕೊಂಡ್ರೆ ಕಂಟಿನ್ಯೂಟಿ ಸಿಗುತ್ತೆ. ಆ ಥರ ಕಾಂತಾರ ಇದು. ಆಮೇಲೆ ಇನ್ನೂ ಒಂದು ಒಳ್ಳೊಳ್ಳೆ ಕನ್ನಡ ಮೂವೀಸು ಬಂದಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಥಿಯೇಟ್ರಿಗೆ ರಿಲೀಸ್ ಮಾಡಲ್ಲ, ಅವ್ರಿಗೆ ಭಯ, ಎಲ್ಲಿ ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಲಾಸ್ ಆಗ್ಬಿಡ್ತು ಅಂತ. ಈ OTTಲಿ ಬಿಟ್ಬಿಟ್ಟಿರ್ತಾರೆ, ಡೈರೆಕ್ಟ್ OTT. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ಒಳ್ಳೊಳ್ಳೆ ಕಥೆಗಳನ್ನ ತೊಗೊಂಬರ್ಬೇಕು, ಇಲ್ಲ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ? ನಿಮ್ಗೇನು ಅನಿಸುತ್ತೆ? ಎಲ್ಲ ಥರನೂ ಮಾಡಬೇಕು, ಯಾಕೆಂದರೆ ಇಲ್ಲಿ ಎಲ್ಲ ಥರ ಜನನೂ ಇದ್ದಾರೆ, ಆಯಿತಾ. ಸೊ ನೀವೇನು ಮಾಡ್ತೀರಿ ಅಂದರೆ ಹೈ ಬಜೆಟ್ ಪಿಕ್ಚರ್ ಮಾಡಿದಾಗ ಜನಕ್ಕೆ ಏನಾಗುತ್ತೆ ಅಂದರೆ ಒಳ್ಳೆ ಹೀರೋ ಇರ್ತಾರೆ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೆ ಸ್ಕ್ರಿಪ್ಟು, ಒಳ್ಳೊಳ್ಳೆ ಲೊಕೇಶನ್ಸು, ಆಯಿತಾ. ಇದು ಕಾನ್ಸೆಪ್ಟು. ಮೀಡಿಯಮ್ ಬಜೆಟ್ ಅಂದರೆ ಏನು ಮಾಡ್ತಾರೆ ಅಂತ ಬೆಂಗಳೂರಲ್ಲೇ ತೆಗೆದಿರ್ತಾರೆ ಅಲ್ವಾ. ದೇರ್ ಆರ್ ದ ಡಿಫ್ರೆನ್ಸ್. ದೊಡ್ಡ ಬಜೆಟ್ ಅಂದರೆ ದೊಡ್ಡವರು ಮಾಡ್ತಾರಪ್ಪ, ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಬೇರೆ ಏನು ಬೇಡ, ದುರಂಧರ್ ಹೇಗಿದೆ ಮೂವಿ? ನನಗೆ ಓಕೆ, ಇಷ್ಟ ಆಯಿತು. ಅಲ್ಲ ಅದೇ ಏನಂದರೆ ಆ ಲೊಕೇಶನ್ಸು, ಆ ಒಂದು ಇದು. ಅದೇ ಈಗ ಲೋ ಬಜೆಟಲ್ಲಿ ಮಾಡಿದ್ರೆ ಏನು ಬರುತ್ತೆ? ಇದೆ ಅಷ್ಟೇ, ಏನಿಲ್ಲ. ನನಗನ್ಸ್ದಂಗೆ ಕಥೆಗಳು ಇಟ್ ಡಿಪೆಂಡ್ಸ್ ಆಲ್ಸೋ ಆನ್ ದ ಸ್ಟೋರಿ. ಕರೆಕ್ಟ್, ಅದು ಆ ಸ್ಟೋರಿ ಆ ಸೆಟ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಕಮರ್ಷಿಯಲ್ ಸಿನಿಮಾನಲ್ಲಿ ನಾವೆಲ್ಲ ಓವರ್ ಎಕ್ಸಾಜರೇಟ್ ಮಾಡೋಕ್ಕೆ ನೋಡ್ತೀವಿ. ಅಂದರೆ ಆ ಕ್ಯಾರೆಕ್ಟರ್ ಆಗಿಲ್ಲದೆ ಇದ್ದಿದ್ರು, ಆ ಸ್ಟೋರಿ ಆಗಿಲ್ಲದೆ ಇದ್ದಿದ್ರು ಅದನ್ನು ಜಾಸ್ತಿ ತುಂಬ ಇದರ ಪ್ರಮಾಣದಲ್ಲಿ ನೋಡಿಸ್ತೀವಿ. ಆ್ಯಂಡ್ ಜನಕ್ಕೆ ಅದು ತುಂಬ ಇಷ್ಟ, ಯಾಕಂದರೆ ಜನಕ್ಕೆ ರಿಯಾಲಿಟಿ ಇಷ್ಟ ಇಲ್ಲ ಇವಾಗ. ಕರೆಕ್ಟು. ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ, ಇಲ್ಲ ಹೀರೋ ಬರಬೇಕು, ಅದನ್ನು ನೋಡಿಬೇಕು, ಇದನ್ನು ನೋಡಿಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ರಿಯಾಲಿಟಿ ಯಾರೂ ತೊಗೊಳಕ್ಕೆ ರೆಡಿ ಇಲ್ಲ. ನಿಜ. ಯಾಕೆಂದರೆ ಈಗ ಕೆಲವು ಮೂವೀಸ್ ನಾವು ನೋಡಿದಾಗ ಸಬ್ಜೆಕ್ಟ್ ಏನಿರಲ್ಲ, ಹೀರೋ ಇಸ್ ದ ಸ್ಟೋರಿ, ಆಯಿತಾ. ಅದೊಂದು. ಎರಡನೇದೇನಪ್ಪ ಅಂದರೆ ಇಂಥ ಹೀರೋ ಮಾಡ್ತಾನಂದರೆ ಪಿಕ್ಚರ್ಗೆ ಆ ರಶ್ ಆಗ್ತದೆ. ಅಂದರೆ ಆ ಥರ ಬಂದಿದೆ, ಅದು ಆ ಥರ ಮಾಡ್ಕೊಂಬಂದಿದ್ದಾರೆ. ಈಗ ಮೊನ್ನೆ ಯಾವುದೋ ಒಂದು ಕಾಂಟ್ರವರ್ಸಿ ಆಯಿತು, ಅದು ಹೇಳೋದು ಬೇಡ, ಅದನ್ನು ನಮ್ಮ ಪ್ರೇಮ್ ಅವ್ರದ್ದು ಪಾಪ ಈ ಡಸನ್ನು ಅವ್ರು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. 100ಕ್ಕೆ 1 ಈ ಥರ ಆಗಿದೆ. ಅದು ಪಾಪ ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ಒಳ್ಳೊಳ್ಳೆ ಸಾಂಗ್ಸು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಮೂವಿ, ಒಳ್ಳೊಳ್ಳೆ ಸಿನಿಮಾ. ಜೋಗಿ ಅಂತ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಕನ್ನಡ ಇಂಡಸ್ಟ್ರಿ ಮರೆಯೋಕ್ಕೆ ಆಗಲ್ಲ. ಮೂವಿ ಸೂರಜ್ ಕುಮಾರ್ಗೆ ಇಟ್ಸ್ ಎ ವೆರಿ ಗುಡ್ ಆ್ಯಕ್ಟರ್. ಓಂ ಬಂದಮೇಲೆ ಕತ್ತಿ ಹಿಡಿದ್ರಲ್ಲ, ಆ ಒಂದು ಇದು ನೋಡಿ, ಟ್ರೆಂಡ್ ನೋಡಿ ಹಿಂಗಾಗುತ್ತೆ. ಹೀರೋ ಈಸ್ ದ ಮೇನ್ ಕ್ಯಾರೆಕ್ಟರ್ ಫಾರ್ ದ ಇದು ಮೂವಿ, ಅವ್ರನ್ನೇ ಒಂದು ಇದಾಗ್ತಾರೆ, ರೋಲ್ ಮಾಡಲ್ ತೊಗೊಳ್ತಾರೆ. ಗೌರ್ಮೆಂಟಿಂದ, ಸ್ಯಾಂಡಲ್ವುಡ್ಡಿಂದ ಮತ್ತು ಜನಗಳಿಂದ ನೀವೇನು ಚೇಂಜಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಇನ್ನು ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಆ್ಯಸ್ ಅ ಥಿಯೇಟರ್ ಓನರ್? ಇಲ್ಲೇನಾಗುತ್ತೆ ಅಂದರೆ ಗೌರ್ಮೆಂಟು ಈಗ ಕೆಲವೊಂದೆಲ್ಲ ಗೌರ್ಮೆಂಟ್ಗೆ ನಾವು ಈ ಏನೋ ಲೈಸೆನ್ಸ್ ಇದೆಯಲ್ಲ, ಸ್ವಲ್ಪ ನಾರ್ಮ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಅದನ್ನೆಲ್ಲ ಕಟ್ ಡೌನ್ ಮಾಡಬೇಕು ಅಂತ ನಾವು ಗೌರ್ಮೆಂಟ್ಗೆ ಅಪ್ರೋಚ್ ಮಾಡ್ತೀವಿ. ನಮ್ಮ ಚೇಂಬರ್ ಇದೆ, ಚೇಂಬರಲ್ಲಿ ನಮ್ಮ ಪ್ರೆಸಿಡೆಂಟ್ ಎಲ್ಲ ಇದ್ದಾರೆ. ಸೊ ಅವರೆಲ್ಲ ಮನವಿ ಮಾಡ್ತಾರೆ ಏನೇನು ಮಾಡ್ಬೇಕು, ಏನೇನು ಮಾಡಬಾರ್ದು ಅಂತ, ಆಯಿತಾ. ಅದೊಂದು ನಮ್ಮ ಗೌರ್ಮೆಂಟಿಂದ ಆರ್ಡರ್ಸ್ ಬರುತ್ತೆ ಒಂದು. ಎರಡನೇದೇನಪ್ಪ ಅಂದರೆ ಈಗ ಮತ್ತೆ ಟ್ಯಾಕ್ಸೇಷನ್,
BBMP ಟ್ಯಾಕ್ಸು ಇವೆಲ್ಲ ಬರ್ಡನ್ ಜಾಸ್ತಿ. ಕರೆಂಟ್ ಬಿಲ್ಲು ತುಂಬ ಬರ್ಡನ್ ಆಗ್ತದೆ. ಯಾಕಂದರೆ ನಾವು ಅರ್ನಿಂಗ್ಸ್ ಏನಿಲ್ಲ. ಈಗ ನೀವು ಹೇಳ್ದಂಗೆ ಮಲ್ಟಿಪ್ಲೆಕ್ಸೇ ಎಲ್ಲ ಹೋಗ್ತಾರೆ. ಹೌದು. ಇಲ್ಲಿ ಸಿಂಗಲ್ ಥಿಯೇಟರ್ಸ್ ಯಾರು ಬರೋಲ್ಲ. ಅದಕ್ಕೆ ನೀವು ಹೇಳ್ದಲ್ಲ ಸಿಂಗಲ್ ಥಿಯೇಟ್ರ್ 1000 ಇತ್ತು, ಈಗ ಯಾಕೆ ಆಗ್ತದೆ? ಸೇಮ್ ಒಂದು ವಾರ ನಡೆದ್ರೆ ತಿಂಗಳಲ್ಲಿ ಒಂದು ವಾರ ನಡೆದ್ರೆ ಇನ್ನು 3 ವಾರ ಇರೋದಿಲ್ಲ. ಸಸ್ಟೈನ್ ಮಾಡೋಕ್ಕಾಗಲ್ಲ. ಹೆಂಗೆ ವರ್ಕರ್ಸ್ಗೆ ಪೇಮೆಂಟ್ ಮಾಡೋದು? ಇಟ್ಸ್ ವೆರಿ ಡಿಫಿಕಲ್ಟ್. ಆಯಿತಾ? ಸೊ ಅದಕ್ಕಾಗಿ ನಾವು ಗೌರ್ಮೆಂಟ್ಗೆ ಏನು ಕೇಳ್ಕೊಳಕ್ಕಾಗುತ್ತೆ? ಗೌರ್ಮೆಂಟ್ ನಾವು ಅಪ್ಲೈ ಮಾಡಿದ್ರೆ ಅವ್ರು ಕೇಳಿದ್ರೆ ಕೊಡ್ತಾರೆ, ಇಲ್ಲ ಅಂತ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಅವರೆಲ್ಲ ಪಾಪ ಟಿಕೆಟ್ ಪ್ರೈಸಿಂಗ್ ಕೇಳಿದಾಗ ಅವರು ಮಾಡಿದರು ಇದೇ ಥರ ಮಾಡಬೇಕು ಅಂತ. ಬಟ್ ಅದಕ್ಕೆ ಕೆಲವೊಂದು ಲೂಪ್ ಹೋಲ್ಸಿಂದ ಸ್ವಲ್ಪ ಅದು ತಡವನಾಗಿದೆ. ಅದೇನಾಗುತ್ತೆ ನೋಡೋಣ. ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಸ್ಯಾಂಡಲ್ವುಡ್ಡಿಂದ ಒಳ್ಳೊಳ್ಳೆ ಮೂವೀಸ್ ಬಿಡಬೇಕು. ಮೇಯ್ನು ಹೀರೋಸ್ ಬರಬೇಕು. ಕಾರಣಾಂತರದಿಂದ ಕೆಲವರೆಲ್ಲ ಸ್ಟಕ್ ಆಗ್ಬಿಟ್ಟರು. ಆಮೇಲೆ ಇನ್ನೊಂದೇನು, ಇತ್ತೀಚೆಗೆ ಎಲ್ಲ ಈ ಚಾನೆಲ್ ಇದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಕಟ್ ಡೌನ್ ಮಾಡಬೇಕು ಅನ್ಸುತ್ತೆ ನನಗೇನು. ಯಾಕೆಂದರೆ ಸಿನಿಮಾ ನಂಬ್ಕೊಂಡು ಬಂದಿರೋ ಜನ ತುಂಬ ಜನ ಇದ್ದಾರೆ. ಕ್ಯಾಮ್ರಾಮನ್ ಆಗಲಿ, ಲೈಟ್ಮೆನ್ ಆಗಲಿ, ಎಷ್ಟು ಜನ ಇದ್ದಾರೆ. ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಅಣ್ಣವರಿದ್ದಾಗ ಒಳ್ಳೊಳ್ಳೆ ಮೂವೀಸ್ ಕೊಡ್ತಾಯಿದ್ರು. ಒಳ್ಳೊಳ್ಳೆ ಮೂವೀಸ್ ಕೊಡ್ತಾರೆ, ಒಳ್ಳೆ ಜನನೂ ಹಂಗೆ ಇದ್ದರು. ಈಗ ಅದೆಲ್ಲ ಕಮ್ಮಿ ಆಗ್ತಾ ಬರ್ತದೆ. ಹಾಗಾಗಬಾರ್ದು. ಜನಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನಗಳಿಂದ ಥಿಯೇಟ್ರಿಗೆ ಬಂದು ನೋಡ್ಬೇಕು ಜನ. OTT ಸಣ್ಣ ಇದ್ರಲ್ಲಿ ಕೂತ್ಕೊಂಡು ಮನೆಯಲ್ಲೇ ಸೆಟಪ್ ಮಾಡ್ಕೊಳ್ಳೋದು ಅದರೊಳ್ಳೋದಲ್ಲ. ಹೊರಗೆ ಬನ್ನಿ, ಪ್ರಪಂಚ ನೋಡಬೇಕು, ಜನ ಹೆಂಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಲ್ವಾ? ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ? ಹೌದು ಹೌದು. ನೆಕ್ಸ್ಟ್ ನಮ್ಮದು ರ್ಯಾಪಿಡ್ ಫೈರ್ ಅಂತ ಒಂದು ಸ್ವಲ್ಪ ಇದೆ ಕ್ವಶನ್ಸ್. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಸ್ವಲ್ಪ ಪರ್ಸ್ನಲ್ ಕ್ವಶನ್ಸ್ ಇದೆ. ಆ್ಯಸ್ ಅ ಥಿಯೇಟರ್ ಓನರ್ ಇವಾಗ ಮಾತಾಡಿದ್ವಿ. ಇದು ಆ್ಯಸ್ ಅ ಪರ್ಸನ್ ಮುರಳಿ, ನೀವು ಆ್ಯಸ್ ಅ ಪರ್ಸನ್ ಹೇಗೆ ನೀವು? ಮುರಳಿ ಅಂದರೆ ಏನು ಕೇಳಿದಾಗ ಏನು ಹೇಳೋದು? ಮುರಳಿ ಅಂದರೆ ನಾನು ನಿಮ್ಮ ಕೋಪ ಇದು ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗು. ಕೋಪ ಅಂದರೆ ಯೂಶ್ವಲಿ ಎಲ್ಲರೂ ಬಂದೇ ಬರುತ್ತೆ. ನಮಗೆ ವಿರುದ್ಧವಾಗಿ ಮಾತಾಡಿದಾಗ ನಮಗೆ ಕೋಪ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ನನ್ನ ನೋಡಿದಾಗ, ಜನ ನೋಡಿದಾಗೆಲ್ಲ ಇವರು ಹಂಗೆ ಅಷ್ಟು ರ್ಯಾಶ್ ಇಷ್ಟು ರ್ಯಾಶ್ ಅಂತಾರೆ. ಬಟ್ ಹಾರ್ಟ್ಲಿ ಟೆಲಿಂಗ್ ನಾನು ಹಂಗಲ್ಲ. ನಾನು ಸಾಫ್ಟ್, ನಾನು ಮನುಷ್ಯ ಅಲ್ವಾ? ಯಾಕೆ ನಾನು ಜನಗಳು ಪ್ರೀತಿಸ್ತೀನಿ, ನನಗೆ ಎಲ್ಲರೂ ಬೇಕು. ಓಕೆನಾ? ನಾನು ಹಂಗಿಲ್ಲ. ನೋಡಿದ ತಕ್ಷಣ ಇವ್ನು ಹಿಂಗಪ್ಪ ಹಂಗಪ್ಪ ಅಂತಾರೆ. ನಾವು ಹಂಗಲ್ಲ. ನಾವು ಜನಗಳ ಮಧ್ಯೆ ಇದ್ದವರು, ಜನಗಳ ಮಧ್ಯೆ ಬೆಳೆದವರು. ಎಲ್ಲ ಥರ ಕಷ್ಟ ಸುಖ ಎಲ್ಲ ಗೊತ್ತಿದೆ. ರ್ಯಾಪಿಡ್ ಫೈರ್ ಕ್ವಶನ್ಸ್ಗೆ ಹೋಗ್ಬೋಣ. ನಾನು ಕೇಳ್ತಾ ಇರ್ತೀನಿ, ನೀವು ಫಾಸ್ಟಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಒಂದೊಂದು ವರ್ಡಲ್ಲಿ, ಒಂದೊಂದು ಇದರಲ್ಲಿ. ರಾಜ್ಕುಮಾರ್ ಇಲ್ದಲೆ ಸ್ಯಾಂಡಲ್ವುಡ್ ನಿಲ್ತಾ ಇತ್ತಾ? ರಾಜ್ಕುಮಾರ್ ಇಲ್ದರೆ ಸ್ಯಾಂಡಲ್ವುಡ್ ಈ ಥರ ಇರ್ತೈತಾ, ಈ ಇದರಲ್ಲಿ ಇರ್ತಿತ್ತಾ, ನಿಲ್ತಾ ಇತ್ತಾ? ನಿಲ್ತಾ ಇರಲಿಲ್ಲ. ನಿಮ್ಮ ಫೇವ್ರೆಟ್ ಕನ್ನಡ ಫಿಲಮ್? ಜೋಗಿ. ಮಲ್ಟಿಪ್ಲೆಕ್ಸ್ ಹೊಸ ಸಿಂಗಲ್ ಸ್ಕ್ರೀನ್ ಯಾವುದು ಗೆಲ್ಲತ್ತೆ? ಸಿಂಗಲ್ ಸ್ಕ್ರೀನ್ಸೇ ಗೆಲ್ಲಬೇಕು. ಯಾಕೆಂದರೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ಬಟ್ ಅದು ಸಿಂಗಲ್ ಸ್ಕ್ರೀನ್ ಗೆಲ್ಲಬೇಕು. ಪಾಪ್ಕಾರ್ನ್ ಇಲ್ದಲೆ ಸಿನಿಮಾ ನೋಡ್ಬೋದಾ? ಇಲ್ಲ, ಪಾಪ್ಕಾರ್ನ್ ಇಲ್ಲ ಸಿನಿಮಾ ನೋಡೋಕ್ಕಾಗಲ್ಲ. ನಿಮ್ಮ ಮೊದಲನೇ ಥಿಯೇಟರಲ್ಲಿ ಇಲ್ಲ ಟಾಕೀಸಲ್ಲಿ ನೋಡಿದಂಥ ಫಿಲಮ್, ನೀವು ನೋಡಿದಂಥ ಫಿಲಮ್? ಕವರಿನ ಕಾಳಿದಾಸ. ಅದು ಒಂದು ದಿನ ಫುಲ್ ಹೌಸ್ಫುಲ್ ಫೀಲಿಂಗ್ ಹೆಂಗಿರುತ್ತೆ? ಎಕ್ಸಲೆಂಟ್ ಆಗಿರುತ್ತೆ. ಎಕ್ಸಲೆಂಟ್. ಆದರೆ ಅದರಲ್ಲೇ ಭಯ ಇರುತ್ತೆ. ದರ್ಶನ್ ಇಲ್ದಲೆ ಕನ್ನಡ ಸಿನಿಮಾ ಇದೆಯಾ? ಇಲ್ಲ, ದರ್ಶನ್ ಒಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ಇರಬೇಕು, ದರ್ಶನ್ ಇರಬೇಕು. ದರ್ಶನ ಕೆಟ್ಟವರಲ್ಲ. ಇಲ್ಲ, ಖಂಡಿತ ಅವರು ಒಳ್ಳೊಳ್ಳೆ ಫಿಲ್ಮ್ಸ್ ಕೊಟ್ಟಿದ್ದಾರೆ. ಸರ್ಕಮ್ಸ್ಟೆನ್ಸ್ ಹಂಗಾಗಿದೆ ಅಷ್ಟೇ. ಬಟ್ ಈಸ್ ಅ ನೈಸ್ ಆ್ಯಕ್ಟರ್, ನೈಸ್ ಹ್ಯೂಮನ್ ಬೀಯಿಂಗ್. ಕಮಿಂಗ್ ಟು ಆ್ಯಕ್ಟರ್, ಹಿ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಕರೆಕ್ಟ್. ಆ್ಯಂಡ್ ಕಮಿಂಗ್ ಟು ಫ್ಯಾನ್ ಫಾಲೋಯಿಂಗ್, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರುವಂಥ ಆ್ಯಕ್ಟರು. ಕರೆಕ್ಟ್. ಇಲ್ಲ ಅಂತ ಹೇಳಿಲ್ಲ. ನಿಮಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಈ ಆ್ಯಕ್ಟರ್ ಜೊತೆ ಇನ್ನೂ ಮಾತಾಡಿಲ್ಲಪ್ಪ, ಇವ್ರ ಜೊತೆ ನಾನು ಸಂಭಾಷಣೆ, ಇವ್ರ ಜೊತೆ ಒಂದು ಮಾತುಕತೆ ಮಾಡಬೇಕು ಅಂತ ಇರೋ ಆ್ಯಕ್ಟರ್ ಯಾರು? ಆ್ಯಕ್ಚುಲಿ ನನಗೆ ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ, ಅಣ್ಣವ್ರ ಜೊತೆ ಮಾತಾಡಿದೆ. ಆದರೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸತಿ ಕಾಫಿ ಕುಡಿಬೇಕು ಅಂತ ಭಾಳ ಆಸೆ ಆಯಿತು. ಇಷ್ಟು ಕಮ್ ಟು MTR ಆವಾಗ. MTRಗೆ ಹೋದರೆ ಅದೊಂದು ಸ್ಪೆಷಲ್ ರೂಮ್ ಇತ್ತು. ಅಲ್ಲಿ ಬೆಳ್ಳಿ ಲೋಟಲ್ಲಿ ಕಾಫಿ ಕೊಡ್ತಾರೆ. ನನಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ಜೊತೆ ಹೋದಾಗೆಲ್ಲ ಕೇಳ್ತಾ ಇದ್ದೆ ನಾನು, ಏನು ಇಲ್ಲಿ ಬೆಳ್ಳಿ ಲೋಟ, ಅದೆಲ್ಲ VIP ನಪ್ಪ ಅಂತ. ಏನು VIP ಅಂದರೆ ಏನು ಅಂತ ಕೇಳ್ತಾ ಇದ್ದೆ. ನಾವು ಹೋಗ್ಬೇಕಲ್ಲ ಅಂದರೆ, ಹೋಗ್ಬೋದು ಬಾಪ ಹೋಗೋಣ ಅಂದರು. ಆದರೆ ಈಗಲ್ಲ, ರಾಜ್ಕುಮಾರ್ ಅವ್ರು ಬಂದರೆ ಹೋಗ್ಬೇಕು ಜೊತೆಲಿ ಅಂತ. ನೀನು ಹಂಗೆಲ್ಲ ನೋಡೋಕ್ಕಾಗಲ್ಲಪ್ಪ, ತುಂಬ ಜನ ಇರ್ತಾರೆ ಅಂತ ಭಾಳ ಆಸೆ ಇತ್ತು ನನಗೆ. ಥಿಯೇಟರ್ನ ನೀವೇನಾದ್ರು ಕ್ಲೋಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ? ಒನ್ಸ್ ಅಗೇನ್ ಬ್ರಿಲಿಯಂಟ್ ಕ್ವಶನ್ನು, ಇಲ್ಲ ಹರ್ಟಿಂಗ್ ಗೊತ್ತಿಲ್ಲ. ಸಿನಿಮಾ ಅದು ನಮಗೆ ಪ್ರಪಂಚ.
ಇದು ಬಿಟ್ಟು ಬೇರೆ ಕಲಿಸಿರಲಿಲ್ಲ ನಮ್ಮ ಫಾದರು, ನಾವು ಕಲ್ತ್ಕೊಂಡಿರೋದು. ಸೊ ಸಿನಿಮಾ ಅಂತ ನಿಂತೋದ ತಕ್ಷಣ ಹರ್ಟ್ ಆಗೇ ಆಗುತ್ತೆ. ಆದರೆ ಅಕಸ್ಮಾತ್ ಇದು ಕ್ಲೋಸ್ ಮಾಡಿದ್ರೂ ನಾನೊಂದು ಸಿನಿಮಾ ಥಿಯೇಟ್ರ್ ಮಾಡೇ ಮಾಡ್ತೀನಿ. ಇನ್ನೊಂದು ಮಾಡ್ತೀನಿ, ಮಾಡೇ ಮಾಡಲೇಬೇಕು. ಯಾಕಂದರೆ ಆ ಒಂದು ಜನ ಇದ್ದಾರಲ್ಲ, ಜನನ ಆಕರ್ಷಣೆ ಮಾಡೋದು ಭಾಳ ಕಷ್ಟ. ಸೊ ಅದು ಇಂಟ್ರ್ಯಾಕ್ಷನ್ ಇದೆ ನೋಡಿ ಜನಗಳ ಬಗ್ಗೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಇಳಿದು ನೋಡಬೇಕು. ಕರೆಕ್ಟ್ ಸರ್, ಕರೆಕ್ಟ್. ಕಾಂತಾರ ನಿಮಗೆ ಟ್ರೂಲಿ ಇಷ್ಟ ಆಯಿತಾ ಇಲ್ಲ ಹೈಪ್ಗೆ ನೋಡಿದ್ರ? ಕಾಂತಾರ ಭಾಗ 1 ಇಟ್ ವಾಸ್ ವೆರಿ ನೈಸ್ ಮೂವಿ. ಓಕೆನಾ, ಸಬ್ಜೆಕ್ಟ್ ಇತ್ತು. ಕಾಂತಾರ 2 ಮಾಡಿಬಿಟ್ಟು ಸುಮ್ಮನೆ ಹೈಪಿಗೆ ಮಾಡಿದ್ರು. ಬಟ್ ಮತ್ತೆ ಅದೇನಂದ್ರೆ ಎಲ್ಲಿಂದ ಎಲ್ಲಿಗೋ ತೊಗೊಂಡೋದ್ರು. ಅದೇನಂತೂ ಸ್ವಲ್ಪ ಅದನ್ನು ಅರ್ಥನೂ ಆಗಲಿಲ್ಲ. ಸೊ ನಾನು ಹಂಗೆ ಹೇಳೋಕ್ಕಾಗಲ್ಲ, ಬಟ್ ಜನಗಳಿಗೆ ಇಷ್ಟ ಆಗಿದೆ. ಬಟ್ ನೈಸ್ ಮೂವಿ. ಥಿಯೇಟರಲ್ಲಿ ಜನ ಆಲ್ಮೋಸ್ಟ್ ಹತ್ತುಕೊಂಡು ನೋಡಿದಂಥ ಫಿಲಮ್ ಯಾವುದು? ಬೇಜಾನಿದೆ. ಓಲ್ಡ್ ಮೂವೀಸ್ಗೆ ಹೋಗೋದ್ರೆ ಆಳಂದ ಟವರ್ ಅಂತ ಬಂದಿತ್ತು, ವಿಷ್ಣುವರ್ಧನ್. ಹಾಂ, ಅದು 100 ಡೇಸ್ ಓಡಿಸಿದ್ವಿ ನಾವು. ಇಟ್ಸ್ ಎ ನೈಸ್ ಮೂವಿ. ಆ್ಯಕ್ಚುಲಿ ಆ ಮೂವಿ ಆಗಿದಾಗ ನಮ್ಮ ಮದರ್ ನಾಪಕ ಬರುತ್ತೆ. ನಮ್ಮ ಮದರ್ ಹೋಗಿ ನೋಡಿದರು. ಸೊ ಐ ಥಿಂಕ್ 94 ಅಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸು, ಜನ ಎಲ್ಲ ಅಳ್ತಾಯಿದ್ರು. ತುಂಬ ಎಮೋಷ್ನಲ್ ಆಗಿತ್ತು. ಅಂತ ಫ್ಯಾಮಿಲಿ ಸಬ್ಜೆಕ್ಟು. ಆವಾಗ ಆ ಟೈಮಲ್ಲೇ ನಮ್ಮ ಅದರಲ್ಲಿ ಪಿಕ್ಚರ್ ನೋಡ್ಕೊಂಬಂದು ನಮ್ಮ ಊರು ಕತ್ರಗುಪ್ಪೆ ಅಂತ ಹೇಳಲ್ಲ, ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಅಲ್ಲೆಲ್ಲ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದರು. ವೆಡ್ನೆಸ್ಡೇನ ಮೂವಿ ನೋಡಿರೋದು. ಸೊ ಥರ್ಸ್ಡೇ ಫ್ರೈಡೇ ಸಿ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್. ವೆರಿ ಟ್ರ್ಯಾಜಿಡಿ ಅದು. ವಿ ಲಾಸ್ಟ್ ಅವರ್ ಮದರ್ 94. ಸೊ ಅದಾಗಿ ಆ ಮೂವಿದು ಒಂದು ಸ್ವಲ್ಪ ಎಮೋಷ್ನಲ್. ನಿಮಗೂ ತುಂಬ. ಹೌದೌದು, ಇಟ್ಸ್ ಎ ಫ್ಯಾಮಿಲಿ ಸಬ್ಜೆಕ್ಟ್. ಹಾಂ, ನಿಮ್ಮ ಲೈಫಲ್ಲಿ ನೀವು ನೋಡಿ ಫಿಲಮು ಚೆನ್ನಾಗಿಲ್ಲಪ್ಪ ಅಂತ ರಿಗ್ರೆಟ್ ಮಾಡೋದಂಥ 3 ಅವರ್ ವೇಸ್ಟ್ ಮಾಡಿಬಿಟ್ಟೆ ಅಂತ ರಿಗ್ರೆಟ್ ಮಾಡೋದಂಥ ಫಿಲಮ್ ಯಾವುದು? ಅಲ್ಲ ಇದೆ, ಅದೇ ಬೀಯಿಂಗ್ ಎ ಸಿನಿಮಾ ಥಿಯೇಟ್ರ್ ಓನರ್ ಐ ಶುಡ್ ನಾಟ್ ಸೇ ದಟ್, ಆಯಿತಾ? ಅದೇ ಹೇಳಿದೆ, ಮತ್ತೆ ಇನ್ನೊಂದು ಸತಿ ಹೇಳ್ಬೇಕು. ಹಿನ್ನೆಲೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಹೌದು, ಕೂತ್ಕೊಂಡು ಹೇಳೋ ಸುಲಭ, ಆಯಿತಾ? ಈಗ ನೀವು ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ದೀರಾ. ಸೊ ಇದರಲ್ಲಿ ನಾವಿಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ದೀವಿ. ಹಿನ್ನೆಲೆ ಎಷ್ಟು ಜನ ಹೌದು, ಕ್ಯಾಮ್ರಾ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವ್ರಿಗೆಲ್ಲ ಅರ್ಟ್ ಆಗಬಾರ್ದು. ಹೌದು, ಅದು ಹೇಳ್ಬಾರ್ದು, ತಪ್ಪದು. ಸ್ಯಾಂಡಲ್ವುಡ್ಗೆ ಒಂದು ಅಡ್ವೈಸ್ ಕೊಡೋದಾದರೆ ನೀವೇನು ಹೇಳ್ತೀರಾ? ಒಳ್ಳೊಳ್ಳೆ ಮೂವೀಸ್ ಮಾಡಿ, ಒಳ್ಳೊಳ್ಳೆ ಆ್ಯಕ್ಟರ್ ಮಾಡಿ, ಸಬ್ಜೆಕ್ಟ್ನ ಪಕ್ಕದ ಸ್ಟೇಟ್ಗೆ ಹೋಗಿ ನೋಡ್ಬಿಟ್ಟು ಅದನ್ನೇ ಕಾಪಿ ಮಾಡಿ ಪಿಕ್ಚರ್ ಮಾಡಿ. ಒಳ್ಳೆಯ ಕಾದಂಬರಿ ಕಥೆಗಳಿದೆ, ಎಲ್ಲ ಇದೆ. ಮಾಡಿದ್ರೆ ಒಳ್ಳೆ ಫ್ಯೂಚರ್ಸ್ ಇದ್ದೇ ಇದೆ. ಜನನೂ ನೋಡ್ತಾರೆ. ಈ ಶೆಟ್ಟಿ ಗ್ಯಾಂಗ್ ಇವಾಗ ನಡೀತಾರೆ, ಶೆಟ್ಟಿ ಗ್ಯಾಂಗ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರೊಂದು ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ ಅಂತ ನಾನು ಒಪ್ಕೊಳ್ತೀನಿ. ಶೆಟ್ಟಿ ಗ್ಯಾಂಗ್ ಅಂದ ತಕ್ಷಣ ಒಗ್ಗಟ್ಟಿದೆ. ಮೇಯ್ನ್ ಏನು ಬರೋದಂದರೆ ಇಲ್ಲಿ ಒಗ್ಗಟ್ಟು. ಶೆಟ್ಟಿ ಗ್ಯಾಂಗ್ ಅಂದರೆ ಅವ್ರೇನು ಬೇರೆ ದೇಶದವ್ರಲ್ಲ, ಬೇರೆ ನಮ್ಮ ಕರ್ನಾಟಕದವ್ರೆ. ದೇ ಹ್ಯಾವ್ ಗಾಟ್ ಐಡಿಯಾ, ಒಳ್ಳೆ ಐಡಿಯಾ ಇದೆ. ನಮ್ಮಲ್ಲೂ ಇದೆ, ಇಲ್ಲ ಅಂತಲ್ಲ. ಸುಮ್ಮನೆ ಜನ ಸಪ್ರೇಟ್ ಮಾಡಿರೋದು ಶೆಟ್ಟಿ ಗ್ಯಾಂಗ್ ಹಂಗೆ ಅಂತ. ಈಗ ನಮ್ಮಲ್ಲಿ ತುಂಬ ಜನ ತೆಗೆದವರು ಇದ್ದಾರೆ. ಯಾಕೆ ಪ್ರೇಮ್ ಅವರಿಲ್ವಾ, ನಮ್ಮ ಉಪೇಂದ್ರ ಅವರಿಲ್ವಾ, ಶಿವಣ್ಣ ಅವರಿಲ್ವಾ, ಎಲ್ಲ ತೆಗೆದಾರೆ, ಇಲ್ಲ ಅಂತಲ್ಲ. ಶೆಟ್ಟಿ ಗ್ಯಾಂಗ್ ಅಂದರೆ ಏನಂದರೆ ಅವ್ರದ್ದು ಒಳ್ಳೆ ಒಗ್ಗಟ್ಟಿದೆ, ಭಾಷೆ ಚೆನ್ನಾಗಿದೆ, ಆಯಿತಾ? ಭಾಷೆಗೆ ತುಂಬ ಜನ ಹೌದೌದು, ಭಾಷೆ ಚೆನ್ನಾಗಿದೆ. ಆ ಭಾಷೆಗೋಸ್ಕರ ಜನ ಮೂಗಳು ಬೀಳ್ತಾ ಇದ್ದಾರೆ ಅಷ್ಟೇ, ಬೇರೆನೇನಿಲ್ಲ. ದೇರ್ ಆರ್ ನೈಸ್ ಪರ್ಸನ್ಸ್, ಒಳ್ಳೊಳ್ಳೆ ಮೂವೀಸ್ ಕೊಡ್ತಾ ಇದ್ದಾರೆ. ಬ್ಲ್ಯಾಕ್ ಟಿಕೆಟ್ ಸಿಗುತ್ತಾ ನಿಮ್ಮ ಥಿಯೇಟರ್? ಸಿಗ್ತಾಯಿತ್ತು, ಈಗಿಲ್ಲ. ಈಗೆಲ್ಲ ಇಲ್ಲ ಈಗಿಲ್ಲ. ಈಗ ಯಾಕಂದರೆ ಈಗ ಬುಕ್ ಮೈ ಶೋ ಎಲ್ಲ ಆದಮೇಲೆ, ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ಸ್ ಆದಮೇಲೆ ಈಗಿಲ್ಲ. ಸೊ ಇದಾಗೆ ಓದಿತ್ತು. ಫ್ರಮ್ ಶೋಗೆ ಹುಡುಗರು ಮಾಡ್ಕೊಳ್ತಾ ಇದ್ರಂತೆ, ನನಗೆ ಗೊತ್ತಿಲ್ಲ. ಯಾರೋ ನನಗೆ ಹೇಳಿದ್ದು, ಜನ ಹೇಳಿದ್ದು. ಟಿಕೆಟ್ ತೊಗೊಂಡು ಅವ್ರು ಬುಕ್ ಮಾಡ್ಕೊಂಡು ತೊಗೊಂಡು ಟಿಕೆಟ್ನ ಬ್ಲ್ಯಾಕಲ್ಲಿ ಮಾಡ್ತಾಯಿದ್ರಂತೆ. ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಏನಪ್ಪ ಇದು ಬುಕ್ ಮೈ ಆನ್ಲೈನ್ ಇದ್ಕೊಂಡು ಇದಾಗ್ತಾಯಿದೆ ಅಂತ. ಅವ್ರಿಗೆ 100 ರೂಪಾಯಿ ಸಿಗ್ಬಿಡು ಸಾಕು, ಆ ಥರ ಮಾಡ್ತಾಯಿದ್ರು. ನೀವು ಪ್ರೊಜೆಕ್ಟರ್ ಕೆಲಸ ಕಲ್ತ್ಕೊಂಡಿದ್ದೀರಾ? ಇಲ್ಲ ಅದನ್ನು ಪ್ರೊಜೆಕ್ಟರ್ ಇದು ಮಾಡೋದು ನೀವೇನಾದ್ರು ಕಲ್ತಿದ್ದೀರಾ? ಪ್ರೊಜೆಕ್ಟರ್ ಕೆಲಸ ಕಲ್ತಿದ್ದೀನಿ. ಅವಾಗೆಲ್ಲ ರೋಲ್ ಇತ್ತು, ಫಿಲ್ಮ್ ರೋಲ್ಸ್. ಸೊ ನಾನು ಫ್ರಮ್ ದ ಬಿಗಿನಿಂಗ್, ನಮ್ಮದು ಕಾಮಾಖ್ಯ ಏನು ಬ್ರ್ಯಾಂಡು ಶುರು ಆಯ್ತಲ್ಲ ಕನ್ಸ್ಟ್ರಕ್ಷನಿಂದ. ಸೊ ನಾನು ಅಲ್ಲಿ ಹೋಗ್ತಾಯಿದ್ದೆ, ಫಾದರ್ ಜೊತೆ ಹೋಗ್ತಾಯಿದ್ದೆ. ಸೊ ಒಂದು 5 ಡೇ ಪ್ರೊಜೆಕ್ಟ್ ಇನ್ಸ್ಟಾಲೇಷನ್ ಮಾಡಬೇಕು. ಸೊ ಚೆನ್ನೈಯಿಂದ ಬಂದರು ಇಂಜಿನಿಯರ್ಸು. ಸೊ 2 ಪ್ರೊಜೆಕ್ಟ್ರು ಇದು ಮಾಡಿದ್ರು. ಸೊ ಅದೆಲ್ಲ ನೋಡ್ಕೊಳ್ತಾ ಇದ್ದೆ. ನನ್ನ ಒಂದು ಹಿನ್ನೆಲೆ ಏನಂದರೆ,
ವಾಟ್ ಎವರ್ ಮೆಕ್ಯಾನಿಸಮ್ ನೋಡಿದ ತಕ್ಷಣ ಇಮಿಡಿಯೇಟ್ ನಾನು ಗ್ರಾಸ್ ಮಾಡಿಬಿಡ್ತೀನಿ. ನಾನು ಅದನ್ನು ರಿಪೇರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಅದನ್ನು ನೋಡಿಬಿಟ್ಟು ಎಲ್ಲ ಏನು ಮಾಡಿಕೊಂಡೆ, ಸರಿ ಒಂದು 5 ಡೇ ನಾನೇ ಶೋ ಕೊಟ್ಟಿದ್ದೀನಿ. ಯಾಕೆಂದರೆ ಆಪ್ರೇಟರ್ ಇರಲಿಲ್ಲ, ಆಪ್ರೇಟರ್ ಹೋಗ್ಬಿಟ್ಟಿದ್ದೆ. ಏನು ಮಾಡೋದು ಅಂತಾರೆ. ನಾನು ನಮ್ಮ ಅಣ್ಣನಿಗೆ ಮತ್ತು ನಮ್ಮ ತಂದೆಗೆ ನಾನು ನಡ್ಸಿನಿ ಬಿಡ್ರಿ, ನಂಗೆ ಗೊತ್ತು ಅಂದೆ. ಹಿಂಗೆ ಗೊತ್ತು ಅಂದರು. ಬನ್ನಿ ತೋರಿಸಿ ಅಂದ್ಬಿಟ್ಟು ಕರ್ಕೊಂಡೋಗಿ ರೋಲ್ ಹಾಕ್ಬಿಟ್ಟು ಕ್ಲೀನಾಗಿ ಲೂಪೆಲ್ಲ ಮಾಡಿ ರನ್ ಮಾಡಿದ್ವಿ. ಎಲ್ಲ ಆಶ್ಚರ್ಯಪಟ್ಟರು, ಹೆಂಗೆ ಕಲಿತೆ ಅಂತ. ದಟ್ಸ್ ದ ಥಿಂಗ್. ಗಂಡು ಮಕ್ಳಿಗೆ ಅದೊಂದು ಇದೆ, ಎಲ್ಲ ನೋಡಿದ ತಕ್ಷಣ ಕಲ್ತ್ಕೊಂಡ್ಬಿಡ್ತಾರೆ ಒಂದಿದು. ಅಲ್ಲ, ಹೆಣ್ಮಕ್ಳಿಗೂ ಇದೆ, ಇಲ್ಲ ಅಂತಲ್ಲ, ಇದು ಬೇಜಾರು ಮಾಡ್ಕೊಬಾರ್ದು. ಯಾಕಂದರೆ ನನಗೂ ಹೆಣ್ಮಕ್ಳಿದ್ದಾರೆ. ಅವರು ಅಲ್ಲ, ಈಗಿನ ಕಾಲದಲ್ಲಿ ಅವರು ಭಾಳ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಹೌದು, ಇವಾಗ ಎಲ್ಲರೂ ಈಕ್ವಾಲಿಟಿ ಆ್ಯಂಡ್ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಹೆಣ್ಮಕ್ಳು, ಇಲ್ಲ ಅಂತ ಹೇಳಿ. ಕರೆಕ್ಟ್. ಆ್ಯಂಡ್ ನಮಗಿಂತ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಫೀಲ್ಡಲ್ಲಿ. ಸಿನಿಮಾ ಇಲ್ದಲೇ ಬ್ಯಾಂಗ್ಳೂರ್ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲ, ಕಷ್ಟ ಇದೆ. ಕಾಮಾಖ್ಯ ಥಿಯೇಟರ್ನ ಒಂದು ಪದದಲ್ಲಿ ಡಿಸ್ಕ್ರೈಬ್ ಮಾಡಿ. ಕಾಮಾಖ್ಯ ಇಟ್ಸ್ ಕ್ರಿಯೇಟ್ ಮೈ ಫಾದರ್. ನಮ್ಮ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಕಾಮಾಖ್ಯ ಅನ್ನೋದು ಎಲ್ಲರಿಗೂ ಈಗ ಏನಂದರೆ, ಮೊದಲಿತ್ತು ಕಾಮಾಖ್ಯ ಏನು ಅಂತ. ಈಗ ಕಾಮಾಖ್ಯ ಅಂದರೆ ಇಡೀ ಸೌತ್ ಇಂಡಿಯಲ್ಲಿ, ಆಂಧ್ರಲ್ಲಿ, ಆಮೇಲೆ ಎಲ್ಲ ಕಡೆನೂ ಗೊತ್ತು. ಕಾಮಾಖ್ಯ ಅಂದರೆ ಸಿನಿಮಾ ಥಿಯೇಟ್ರು. ಬನಶಂಕರಿ ಅಂದರೆ ಕಾಮಾಖ್ಯ. ಹೌದು, ಅಂದರೆ ಕಾಮಾಖ್ಯ. ಇದನ್ನೇ ಕೇಳಬೇಕು ಅಂತಂದರೆ ಬನಶಂಕರಿನಲ್ಲಿ ಸುತ್ತಮುತ್ತ ಇದ್ದಿದ್ದೇ ಕಾಮಾಖ್ಯ. ಹೌದು. ಈಗ ಬಸ್ ಮೇಲೆ ನೋಡಿ ನೀವು, ಕಾಮಾಖ್ಯನೇ ಇರೋದು. ಆಯಿತಾ? ಈಗ ಹೊಸದಾಗಿ ಇನ್ನೊಂದು ಶುರುವಾಗಿದೆ, ಮೆಟ್ರೋ ಬರ್ತದೆ, ಕಾಮಾಖ್ಯ ಜಂಕ್ಷನ್ ಅಂತಿದೆ. ಖುಷಿಯಾಗುತ್ತೆ ಗೊತ್ತಾ? ಸೊ ಅದೊಂಥರ ತಂದೆಯವರಿದ್ದರೆ ಹೇಗೆ ಅನಿಸ್ತಾಯಿತ್ತು ಇವಾಗ? ಭಾಳ ಖುಷಿ ಪಟ್ಟಿರ್ತಾಯಿದ್ರು. ಮೆಟ್ರೋ ಭಾಳ ಖುಷಿ ಪಟ್ಟಿರ್ತಾರೆ. ಅವ್ರಿಗೆ ನಿಜವಾಗ್ಲೂ ಈಸ್ ವೆರಿ ಪ್ರೌಡ್. ನನಗೆ ನನ್ನ ಹೆಸ್ರಿಗೆ ಬಂದ ಮೇಲೆ, ನಾನೊಂದು ಸಿನಿಮಾ ಥಿಯೇಟ್ರಿಗೆ ಒಂದು ಲೆವೆಲ್ ತೊಗೊಂಡೋದ್ಮೇಲೆ ಈ ವಾಸ್ ವೆರಿ ಪ್ರೌಡ್. ಈ ಮುಂದೆ ಬರ್ತೀಯಪ್ಪ, ಚೆನ್ನಾಗಿ ಮಾಡ್ತೀಯ ಅಂದರು. ಸೊ ಈಗ ಇನ್ನೊಂದು ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ, ನನ್ನ ಮಗಳು ಮಾಡಿದ್ದಾಳೆ, ದ ಹೌಸ್ ಆಫ್ ಕಾಮಾಖ್ಯ ಅಂದ್ಬಿಟ್ಟು. ಸೊ ಅದೇ ಸೇಮ್ ಕಾಮಾಖ್ಯ ಬ್ರ್ಯಾಂಡಲ್ಲೇ ಮಾಡ್ತಾಯಿದ್ದೀವಿ. ಏನಿದು ಹೌಸ್ ಆಫ್ ಕಾಮಾಖ್ಯ? ಅದ್ರ ಬಗ್ಗೆ ಒಂದು ಸ್ವಲ್ಪ. ಇಟ್ಸ್ ಎ ಕ್ಲೋತಿಂಗ್ ಬ್ರ್ಯಾಂಡಿಂಗು. ನನ್ನ ಮಗಳು ಫ್ಯಾಷನ್ ಡಿಸೈನರ್. ಸೊ ಶಿ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಅವಳಿಗೆ ಯಾವ ಹೆಸರು ಇಡಬೇಕಂದ್ರೆ ಅವಳೇ ಹೇಳಿದ್ಲು, ಕಾಮಾಖ್ಯ ಹೆಸರು ಇಡಬೇಕು ಅಂತ. ಅವ್ರ ಅಮ್ಮನಿಗೆ ಹೇಳಿದ್ರು, ಅವರಮ್ಮ ಬಂದು ನನಗೆ ಹೇಳಿದ್ರು, ಸರಿ ಇಟ್ಕೊಬೋದು, ಏನು ತೊಂದರೆ ಇಲ್ಲ ಅಂತೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಇದು ಅತಿ ಶೀಘ್ರದಲ್ಲೇ ಲಾಂಚ್ ಆಗ್ತದೆ ಆನ್ಲೈನಲ್ಲಿ. ಆ ಲೆಗಸಿನ ಮೇಂಟೈನ್ ಮಾಡ್ತಿದ್ದಾರಲ್ಲ, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಅದು ಅದೇ ನಂಗೆ ಖುಷಿಯಾಗಿತ್ತು, ತುಂಬ ಖುಷಿ ಆಯಿತು. ಸೊ ಈಗ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತಿದ್ದೀನಿ, ಅದೇ ಸೇಮ್ ಬ್ರ್ಯಾಂಡಲ್ಲೇ. ಸೊ ಅದು ನೆಕ್ಸ್ಟ್ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು. ಅಷ್ಟೇ ಸರ್, ಅಷ್ಟೇ ನನ್ನ ಕ್ವಶನ್ಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೀಗೆ ಕಾಮಾಖ್ಯ ಒಳ್ಳೆ ಇದರಲ್ಲಿ ನಡೀಲಿ, ಥ್ಯಾಂಕ್ ಯು. ಇನ್ನೂ ಮುಂದೆ ಹೋಗಲಿ, ಇನ್ನೂ 1-2-3 ಥಿಯೇಟರ್. ನೀವು ಹೇಳಿದಾಗ ನಾನು ಇಲ್ಲ ಇದನ್ನೇ ಮಾಡ್ತೀನಿ, ಮತ್ತೆ ಇನ್ನೂ 1-2-3 ಥಿಯೇಟರ್ ಮಾಡಬೇಕು. ಯಾಕಂದರೆ ಇದಿದೆಯಲ್ಲ, ಒಂದು ಅದರೊಳಗೆ ಇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ನಿಜವಾಗ್ಲೂ ಥಿಯೇಟ್ರ್ ಓನರ್ ಅನ್ನಿಸ್ಕೊಳ್ಳೋದಕ್ಕಿಂತ ಆ ಜನಗಳಿಗೆ ನಾವಿಗೆ ಒಂದು ಸರ್ವಿಸ್ ಕೊಡ್ತೀವಲ್ಲ, ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ.